ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು PUC at ಪರೀಕ್ಷೆ ಚಾನೆಲ್. ಸೊ ಇವತ್ತು ನಾನು ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ರಿಪ್ರೊಡಕ್ಟಿವ್ ಹೆಲ್ತ್, ಬಟ್ ಈ ವಿಡಿಯೋ ಇಸ್ ಬೇಸ್ಡ್ ಆನ್ ದ KCET ಪ್ರಿಪ್ರೇಷನ್. ಸೊ ಯಾವ್ಯಾವ ಮಕ್ಕಳು KCET ಪ್ರಿಪೇರ್ ಆಗ್ತಿದ್ದೀರೋ KCET ಎಕ್ಸಾಮ್ಗೆ ಈ ವಿಡಿಯೋ ನಿಮಗೋಸ್ಕರ. ಸೊ ಇದಕ್ಕೆ ಮುಂಚೆ ಏನು ಮಾಡಬೇಕಪ್ಪ, ಫಸ್ಟ್ ಹೋಗಿ ಈ ಚಾಪ್ಟರ್ನ ಒನ್ ಶಾರ್ಟ್ ವಿಡಿಯೋನ ಫಸ್ಟು ನೋಡಿಬಿಟ್ಟು ಬನ್ನಿ. ಯಾಕೆ ಅಂದರೆ ಆ ಒನ್ ಶಾರ್ಟ್ ವಿಡಿಯೋಲ್ಲಿ ಎಲ್ಲ ಥಿಯರಿ ಏನಿದೆ ಅದನ್ನೆಲ್ಲ ಕವರ್ ಮಾಡಿ ಬೋರ್ಡ್ ಎಕ್ಸಾಮ್ ಬೇಸ್ಡ್ ಕ್ವೆಶ್ಚನ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ವಿಲ್ ಬಿ ಟಾಕಿಂಗ್ ಇನ್ ಬ್ರೀಫ್. ಓಕೆ, ತುಂಬ ಸಂಕ್ಷಿಪ್ತವಾಗಿ ಮಾತಾಡ್ತೀವಿ, ತುಂಬ ಬ್ರೀಫಲ್ಲಿ ಮಾತಾಡ್ತೀನಿ. ಸೊ ಆ ಒನ್ ಶಾರ್ಟ್ ವಿಡಿಯೋ ನೋಡಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಶುರು ಮಾಡೋಣ. ಹಾಗಾದರೆ ಅದಕ್ಕೂ ಮುಂಚೆ ನನ್ನ ಕಿರುಪರಿಚಯ, ನಾನು ವರ್ಷಾ ಎನ್ ಸ್ವಾಮಿ, ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ನಿಮ್ಮೊಟ್ಟಿಗೆ ನಿಶ್ಚಯ ಬ್ಯಾಚ್ನಲ್ಲಿ ನಿಮ್ಮೊಟ್ಟಿಗೆ ನಾನು KCET ಕ್ಲಾಸಸನ್ನು ಡಿಸ್ಕಸ್ ಮಾಡಲಿಕ್ಕೆ ಬರ್ತಿರ್ತೀನಿ. ಸೊ ಈಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಹೌ ಮೆನಿ ಕ್ವೆಶ್ಚನ್ಸ್. ಇದು ಎಲ್ಲರಿಗೂ ತುಂಬ ಕುತೂಹಲ ಇರೋವಂಥ ಕ್ವೆಶ್ಚನ್. ಮ್ಯಾಮ್ ಎಷ್ಟು ಕ್ವೆಶ್ಚನ್ಸ್ ಬರುತ್ತೆ ಈ ಚಾಪ್ಟರಿಂದ? ಸೊ ಈ ಚಾಪ್ಟರಿಂದ ನೀವು 2 ಕ್ವೆಶ್ಚನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು KCETಯಲ್ಲಿ. ಸೊ ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದೀನಿ ಅಂದರೆ, ಲಾಸ್ಟ್ 5 years ಕ್ವೆಶ್ಚನ್ ಪೇಪರ್ಸನ್ನು ನೋಡಿದರೆ ನೀವು ಖಂಡಿತವಾಗಿಯೂ 2 ಕ್ವೆಶ್ಚನ್ ಅಂತೂ ಈ ಚಾಪ್ಟರಿಂದ ಇದ್ದೇ ಇದೆ. ಬಟ್ ಇಟ್ ಈಸ್ ಅ ವೆರಿ ಈಸಿ ಚಾಪ್ಟರ್ ವಿಚ್ ಹ್ಯಾಸ್ 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಆಯಿತಾ, 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದರಿಂದ 2 ಪ್ರಶ್ನೆಗಳು ಖಂಡಿತವಾಗಿ ಬರುತ್ತೆ. ಓಕೆ, ಸೊ ಶುರು ಮಾಡೋಣ. ಯಾವ ಇಂಪಾರ್ಟೆಂಟ್ ಟಾಪಿಕ್ಸಿಂದ ಬರುತ್ತೆ ಅಥವಾ ಯಾವ ಪರ್ಟಿಕ್ಯುಲರ್ ಟಾಪಿಕಲ್ಲಿ ಬರುತ್ತೆ ಅಂತ ತಿಳ್ಕೊಬೇಕಾದ್ರೆ ಈ ಪೂರ್ತಿ ವಿಡಿಯೋನ ನೀವು ನೋಡಬೇಕು. ಸೊ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತೀವಿ ಈ ವಿಡಿಯೋಲ್ಲಿ? ಸೊ ಫಸ್ಟ್ ಒಂದು ಸಣ್ಣ ಮೈಂಡ್ ಮ್ಯಾಪ್, ಅಂದರೆ ಈ ಚಾಪ್ಟರ್ನಲ್ಲಿರೋವಂಥ ಎಲ್ಲ ಟಾಪಿಕ್ಸನ್ನು ಒಂದು ಮೈಂಡ್ ಮ್ಯಾಪ್ ಮೂಲಕ ಡಿಸ್ಕಸ್ ಮಾಡಿ, ಅದಾದ ನಂತರ ಒಂದು ಸ್ಮಾಲ್ ಸಮರಿ, ಸೊ ದಟ್ ನೀವು ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥ ಸಮರಿ. ಕೊನೆಯಲ್ಲಿ ಲಾಸ್ಟ್ ಸೆಕ್ಷನಲ್ಲಿ KCET PYQಸನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಯಾವಾಗಿಂದು ಲಾಸ್ಟ್ 5 years ಪೇಪರ್ಸಲ್ಲಿ ಬಂದಿರುವಂಥ ಕ್ವೆಶ್ಚನ್ಸನ್ನು ಇಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಒಂದು ರಿಕ್ವೆಸ್ಟ್ ಏನು ಮಕ್ಕಳೇ, ನೀವು ಎಷ್ಟು ಇಂಟ್ರಾಕ್ಟಿವ್ ಆಗಿರ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಕ್ಲಾಸು ಅಲ್ವಾ? ಸೊ ಇವಾಗ KCET PYQs ಡಿಸ್ಕಸ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ, ಕ್ವೆಶ್ಚನ್ಸನ್ನು ಪೋಸ್ಟ್ ಮಾಡಿ 1 ನಿಮಿಷ ವೇಟ್ ಮಾಡ್ತೀನಿ. 1 ನಿಮಿಷ ಅಥವಾ 30 seconds ನಾನು ವೇಟ್ ಮಾಡ್ತೀನಿ. ಸೊ ದ್ಯಾಟ್ ನೀವು ಆ ಟೈಮಲ್ಲಿ ನಿಮಗೆ ಆನ್ಸರ್ ಗೊತ್ತಿದ್ರೆ, ಡೆಫಿನೆಟ್ಲಿ ಗೊತ್ತಿರುತ್ತೆ, ಯಾಕೆಂದರೆ ನೀವು ಒನ್ ಶಾರ್ಟ್ ವಿಡಿಯೋ ನೋಡಿದ್ದೀರಿ. ಈಗ ಈ ವಿಡಿಯೋದಲ್ಲೂ ನಾನು ಸಮರಿ ಮತ್ತು ಮೈಂಡ್ ಮ್ಯಾಪ್ನ ಡಿಸ್ಕಸ್ ಮಾಡ್ತೀನಿ. ಸೊ ಖಂಡಿತ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. ಆ ಆನ್ಸರನ್ನು ಕಾಮೆಂಟ್ಸಲ್ಲಿ ಪೋಸ್ಟ್ ಮಾಡಿ, ಅದಾದ ನಂತರ ನಾನು ಆನ್ಸರ್ ರಿವೀಲ್ ಮಾಡ್ತೀನಿ. ಸೊ ದಟ್ ನಿಮಗೂ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ, ಓಕೆ ಕರೆಕ್ಟಾ ತಪ್ಪಾ ಅಂತ, ಸರಿನಾ? ಅಥವಾ ನಾನು ಬರೀ ಒನ್ ವೇ ಮೊನೋಲಾಗ್ ಥರ ಮಾತಾಡಿದ್ರೆ ನಿಮಗೂ ತುಂಬ ಬೋರ್ ಆಗುತ್ತೆ. ಓಕೆ, ಡೀಲ್? ಫೈನ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಏನು, ಮೈಂಡ್ ಮ್ಯಾಪ್. ಸೊ ಈ ಮೈಂಡ್ ಮ್ಯಾಪಲ್ಲಿ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಚಾಪ್ಟರ್ನಲ್ಲಿ ಅದನ್ನು ಹಾಕಿದ್ದೀನಿ. ಸೊ ಫಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಏನು, ಪ್ರಾಬ್ಲಮ್ಸ್, ಪಾಪ್ಯುಲೇಷನ್ ಕಂಟ್ರೋಲ್ ಆ್ಯಂಡ್ ದ ಸ್ಟ್ರಾಟಜೀಸ್. ಓಕೆ, ಸೊ 2 ಇಂಪಾರ್ಟೆಂಟ್ ಸ್ಟ್ರಾಟಜೀಸ್. 1 ಇಸ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್. ಯಾವಾಗ ಶುರುವಾಯ್ತಿದ್ದು? ಇಟ್ ಈಸ್ ಇನ್ 1951. ಡೇಟ್ಸ್ ತುಂಬ ಇಂಪಾರ್ಟೆಂಟ್. ಓಕೆ, ಇಟ್ ಈಸ್ ಇನ್ 1951. ಸೆಕೆಂಡ್ ಒನ್ ಏನು, ಇಟ್ ಈಸ್ RCH, Reproductive and Child Health Care. Okay, this program started in October 1997. So family planning evolved to RCH in 1997. ಯಾಕೆ? to cater to many different problems. Correct? ಏನೇನು ಮಾಡ್ತಿದ್ರು ಇಲ್ಲಿ? They included sex education in school, awareness about the personal hygiene, STDs. Okay, so all these were discussed. Fine. So this is one. Second one, then there was statutory ban on amniocentesis. Correct? So, and also they introduced Saheli. Okay, so all these happened as a part of RCH program. ಇವೆಲ್ಲ ಔಟ್ಕಮ್ಸ್. ಸೊ ಇದನ್ನು ಸಾಧಾರಣ ತುಂಬ ಕೇಳೋದಿಲ್ಲ KCETಯಲ್ಲಿ. CETಯಲ್ಲಿ ತುಂಬ ಕೇಳುವಂಥ ಪ್ರಶ್ನೆ ಯಾವುದು? ಇಯರ್, ವಿತ್ ರೆಸ್ಪೆಕ್ಟ್ ಟು ಇಯರ್ ಆ್ಯಂಡ್ ದ ಪ್ರೋಗ್ರಾಮ್. ಓಕೆ, ಫೈನ್. ಸೊ ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಏನು? ಇಟ್ ಈಸ್ ಅಬೌಟ್ ದ ಕಾಂಟ್ರಾಸೆಪ್ಷನ್. ಸೊ ನಾವು ಬರ್ತ್ ಕಂಟ್ರೋಲ್ ಮೆಥಡ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಬರ್ತ್ ಕಂಟ್ರೋಲ್ ಅಂದರೆ ಏನು? ರೆಡ್ಯೂಸ್ ದ ನಂಬರ್ ಆಫ್ ಆಫ್ಸ್ಪ್ರಿಂಗ್ಸ್. ಬಟ್ ಕಾಂಟ್ರಾಸೆಪ್ಷನ್ ಅಂದರೆ ಈವನ್ ಬಿಫೋರ್ ಫರ್ಟಿಲೈಸೇಷನ್ ಹ್ಯಾಪನ್. ಸೊ ಯು ಆರ್ ಪ್ರಿವೆಂಟಿಂಗ್ ಫರ್ಟಿಲೈಸೇಷನ್ ಆಗದಿರೋ ಥರ ಮಾಡೋದನ್ನು ಕಾಂಟ್ರಾಸೆಪ್ಷನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ 2 ತುಂಬ ಇಂಪಾರ್ಟೆಂಟ್ ಮೆಥಡ್ಸ್ ಏನದು? ಟೆಂಪ್ರರಿ ಮೆಥಡ್ಸ್ ಮತ್ತು ಪರ್ಮನೆಂಟ್ ಮೆಥಡ್ಸ್. ಸೊ ಟೆಂಪ್ರರಿ ಮೆಥಡ್ನಲ್ಲಿ ಏನಾಗುತ್ತೆ? ರಿವರ್ಸಿಬಿಲಿಟಿ ಇರುತ್ತೆ. ಓಕೆ, ಸೊ ಲೆಟ್ಸ್ ಸೇ ಅ ಕಪಲ್ ಹ್ಯಾವ್ ಡಿಸೈಡೆಡ್ ಈ 2 ವರ್ಷ ನನಗೆ ವಿ ಆರ್ ನಾಟ್ ಗೋಯಿಂಗ್ ಟು ಪ್ಲ್ಯಾನ್ ಫಾರ್ ಅ ಬೇಬಿ. ಓಕೆ, ಸೊ ಅವಾಗ ವಾಟ್ ದೇ ಡೂ, ದೇ ಗೋ ಫಾರ್ ಟೆಂಪ್ರರಿ ಮೆಥಡ್ಸ್. ಸೊ ದ್ಯಾಟ್ ಆ 2 years ಆದಮೇಲೆ, ಆ 2 years
ಗ್ಯಾಪ್ ಆದಮೇಲೆ ಅವರು ಮತ್ತೆ ದೇ ಕ್ಯಾನ್ ಅಂಡರ್ಗೋ ಕನ್ಸೆಪ್ಷನ್. ಓಕೆ, ಸೊ ರಿವರ್ಸಿಬಿಲಿಟಿ ಇರುತ್ತೆ, ಬಟ್ ಕಾಂಟ್ರಾಸೆಪ್ಟಿವ್ ಎಫಿಷಿಯನ್ಸಿ ಇದರಲ್ಲಿ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ. ಬಟ್ ಪರ್ಮನೆಂಟ್ ಮೆಥಡ್ಸಲ್ಲಿ ಏನಾಗುತ್ತೆ, ರಿವರ್ಸಿಬಿಲಿಟಿ ಇರಲ್ಲ, ಇಟ್ಸ್ ಅ ಲಾಂಗ್ ಟರ್ಮ್ ಪ್ರೊಸೀಜರ್. ಅಲ್ಲೇನಾಗುತ್ತೆ, ಇಟ್ಸ್ ಅ ಸರ್ಜಿಕಲ್ ಪ್ರೊಸೀಜರ್. ಟ್ಯೂಬೆಕ್ಟಮಿ ಅಥವಾ ವ್ಯಾಸೆಕ್ಟಮಿ ಆರ್ ದ ಎಕ್ಸಾಂಪಲ್ಸ್ ಅಲ್ವಾ. ಸೊ ಟ್ಯೂಬೆಕ್ಟಮಿಯಲ್ಲಿ ಏನಾಗುತ್ತೆ, ಫೆಲೋಪಿಯನ್ ಟ್ಯೂಬ್ನ ಕಟ್ ಮಾಡಿ ಟೈ ಮಾಡ್ತಾರೆ, ಸೊ ದಟ್ ದ ಓವಮ್ ಡಸ್ ನಾಟ್ ರೀಚ್ ಅಥವಾ ದ ಸ್ಪರ್ಮ್ಸ್ ಕ್ಯಾನ್ ನಾಟ್ ರೀಚ್ ದಿ ಓವಮ್ ಅಲ್ವಾ. ಅದಾದಮೇಲೆ ವ್ಯಾಸೆಕ್ಟಮಿಯಲ್ಲಿ ವ್ಯಾಸ್ ಡಿಫ್ರೆನ್ಸನ್ನು ಕಟ್ ಮಾಡಿ ಟೈ ಮಾಡ್ತಾರೆ. ಸೊ ಅಲ್ಲೇನಾಗುತ್ತೆ, ರಿವರ್ಸಿಬಿಲಿಟಿ ತುಂಬ ಕಡಿಮೆ ಆಗಿಬಿಡುತ್ತೆ, ಲೀಸ್ಟ್ ರಿವರ್ಸಿಬಿಲಿಟಿ. ಬಟ್ ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ ಅಂದರೆ ಕಾಂಟ್ರಾಸೆಪ್ಟಿವ್ ರೇಟ್ ಏನು ಹೇಳ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ. ನೋ ಕನ್ಸೆಪ್ಷನ್ ಅಟ್ ಆಲ್, ಅಥವಾ ಕನ್ಸೆಪ್ಷನ್ ಆಗೋದಿಲ್ಲ. ಸೊ ದೇರ್ಫೋರ್ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೆಂಪ್ರರಿ ಮೆಥಡ್ ಮತ್ತು ಪರ್ಮನೆಂಟ್ ಮೆಥಡ್. ಸೊ ಟೆಂಪ್ರರಿ ಮೆಥಡ್ಸಲ್ಲಿ ಮತ್ತೆ ಇನ್ನೂ ತುಂಬ ಸುಮಾರು ಮೆಥಡ್ಸ್ ಇದ್ದಾವೆ ಅಥವಾ ಡಿವೈಸಸ್ ಇದ್ದಾವೆ, ಅದನ್ನೆಲ್ಲ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಟ್ ಈಸ್ ಒನ್. ಅದಾದ ನಂತರ ಬರೋದು ತುಂಬ ಇಂಪಾರ್ಟೆಂಟ್, ಇಟ್ ಈಸ್ STDs, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ಇದೇನಿದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್? ದೀಸ್ ಆರ್ ದ ಡಿಸೀಸಸ್ ದಟ್ ಅಂದರೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಸ್ಪ್ರೆಡ್ ಆಗೋದು ಹೇಗೆ, ಥ್ರೂ ಸೆಕ್ಷುವಲ್ ಇಂಟರ್ಕೋರ್ಸ್. ಓಕೆ, ಸೊ ಬಟ್ ಇದು ಒಂದೇ ರೀತಿನ ಆಗೋದು ಅಲ್ಲ, ದಿಸ್ ಇಸ್ ಒನ್ ಆಫ್ ಇಟ್. ಬಟ್ ಏನು ಹೇಳ್ತಾರೆ, ಪ್ರೈಮರಿಲಿ ಇದೇ ರೀಸನ್. ಓಕೆ, ಇಲ್ಲಾಂದರೆ ಇನ್ಯಾವ ಥರ ಆಗುತ್ತೆ, ಸೇಮ್ ನೀಡಲ್ ಯೂಸ್ ಮಾಡೋದ್ರಿಂದ ಆಗುತ್ತೆ, ಅಥವಾ ತುಂಬ ಲೈಕ್ ಆಲ್ಕೋಹಾಲ್, ಡ್ರಗ್ ಅಬ್ಯೂಸ್ ಆ ಥರ ಏನಾದರೂ ಸಿಚುವೇಶನ್ಸಲ್ಲಿ ಆಗುತ್ತೆ. ಓಕೆ, ಮತ್ತು ಮದರಿಂದ ಫೀಟಸಿಗೆ ಬರುತ್ತೆ ಡ್ಯೂರಿಂಗ್ ಬ್ರೆಸ್ಟ್ ಫೀಡಿಂಗ್ ಆರ್ ಪಾರ್ಚುರೇಷನ್. ಈ ಥರ ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಈ ಡಿಸೀಸಸ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕೇಸಲ್ಲಿ ವಾಟ್ ಈಸ್ ಬೆಟರ್, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್. ಓಕೆ, ಸೊ ಇದರಿಂದ ಪ್ರಿವೆಂಟಿವ್ ಮೆಷರ್ಸನ್ನು ನಾವು ಯಾವಾಗಲೂ ತಿಳ್ಕೊಳ್ಬೇಕು. ಏನದು, ಈಗ ನಾನು ಏನೇನು ಹೇಳಿದೆ ಅದನ್ನು ಯಾವುದು ಮಾಡ್ದಿರ ಇರೋದೇ ಪ್ರಿವೆಂಟಿವ್ ಮೆಷರ್ಸ್. ಓಕೆ, ಸೊ ಪ್ಲಸ್ ಇನ್ನೊಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಟೈಮಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್. ಅದನ್ನು ಟೆಸ್ಟ್ ಮಾಡಿದ ಮೇಲೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹ್ಯಾಸ್ ಟು ಹ್ಯಾಪನ್, ಇಲ್ಲ ಅಂದರೆ ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ ಕೊಟ್ಟಂಗೆ. ಕರೆಕ್ಟ್. ಸೊ ಇಲ್ಲಿ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ದಿಸ್ STDs ಆರ್ ಕಾಸ್ಡ್ ಒಂದಾ ಬ್ಯಾಕ್ಟೀರಿಯಾಯಿಂದ ಅಥವಾ ವೈರಸ್ಸಿಂದ. ಕರೆಕ್ಟ್. ಸೊ ಇವೆರಡದ್ದು ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗೋ ರೇಟ್ ಜಾಸ್ತಿ. ಕರೆಕ್ಟ್. ಸೊ ಹಾಗಾಗಿ ಎಷ್ಟು ಮಿನಿಮಲ್ ಕಾಂಟ್ಯಾಕ್ಟ್ ಇರುತ್ತೋ ಅಷ್ಟು ಬೆಟರ್ ಈ ಕೇಸ್ನಲ್ಲಿ. ಸೊ ನಾವು STDsಲ್ಲಿ ಟೈಪ್ಸ್ ಯಾವ್ದ್ಯಾವುದು, ಗೊನೋರಿಯಾ, ಏಡ್ಸ್, ಹರ್ಪಿಸ್ ಅಥವಾ ಜೆನೈಟಲ್ ಹರ್ಪಿಸ್ ಟು ಬಿ ವೆರಿ ಪ್ರಿಸೈಸ್, ಆ್ಯಂಡ್ ಹೆಪಟೈಟಿಸ್ B ಆ್ಯಂಡ್ ಸಿಫಿಲಿಸ್. ಓಕೆ, ಇಲ್ಲಿ ಕೆಲವು ಇಂಪಾರ್ಟೆಂಟನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದೇನು, H ಕ್ಯೂಬ್ ಬಿಕಾಸ್ ಅದನ್ನು ಕ್ಯೂರ್ ಮಾಡೋದಕ್ಕೆ ಆಗಲ್ಲ ಮಕ್ಕಳೇ. ಸೊ ಏನಾಗುತ್ತೆ, ಈ STDsಲ್ಲಿ ಬರೋವಂಥ ಕ್ವೆಶ್ಚನ್ ಏನು, ಯಾವುದು ವಿಚ್ ಅಮಂಗ್ ದ ಫಾಲೋಯಿಂಗ್ ಕ್ಯಾನ್ ನಾಟ್ ಬಿ ಕ್ಯೂರ್ಡ್. ಓಕೆ, ಸೊ ಎಲ್ಲ ಲಿಸ್ಟ್ ನೀವು ನೋಡೋಕ್ಕೆ ಹೋದಾಗ ಈ ಮೂರನ್ನು ನಾವು ಕ್ಯೂರ್ ಮಾಡೋದಕ್ಕಾಗಲ್ಲ. ಯಾವ್ದ್ಯಾವ್ದದು, ಒಂದು ಏಡ್ಸ್, ಎರಡನೇದು ಜೆನೈಟಲ್ ಹರ್ಪಿಸ್, ಮೂರನೇದು ಹೆಪಟೈಟಿಸ್ B. ಸೊ ಆದ್ದರಿಂದನೇ ಅದು H ಕ್ಯೂಬ್. ಈ H ಕ್ಯೂಬನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಬಾಕಿ STDsನ್ನು ಕ್ಯೂರ್ ಮಾಡ್ಬೋದು. ಇವರಿಗೆ ಅಂದರೆ ಇದರಿಂದ ಎಫೆಕ್ಟ್ ಆಗಿರೋ ಅಂಥವರಿಗೆ ಮಕ್ಕಳೇ ಬರೀ ಟ್ರೀಟ್ಮೆಂಟ್ ಅಂದರೆ ಏನು, ಆ ಸಿಮ್ಟಮ್ಸ್ನ ಕಡಿಮೆ ಮಾಡ್ಬೋದು, ಆ ಪೇನ್ ಏನಿದೆಯೋ ಅದನ್ನು ಕಡಿಮೆ ಮಾಡ್ಬೋದು, ಬಟ್ ಕ್ಯೂರ್ ಅನ್ನೋದಿಲ್ಲ. ಓಕೆ, ಸೊ ಆ ಥರ ಕ್ವೆಶ್ಚನ್ಸ್ ನೀವು STDsಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನದು, ಅಸಿಸ್ಟಿವ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಥವಾ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಹೆಸರಿಗೆ ತಕ್ಕಂತಲೇ ಅದನ್ನು ಬ್ರೇಕ್ ಮಾಡಿದ್ರೆ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ನಾವು ವಿ ಆರ್ ಹೆಲ್ಪಿಂಗ್ ಕಪಲ್ಸ್, ಅಂದರೆ ಯಾರು ಮಗು ಬೇಕು ಅಂತ ಅಂದ್ಕೊಳ್ತಿದ್ದಾರೋ ಕಪಲ್ಸ್, ತುಂಬ ವರ್ಷಗಳಿಂದ ಟ್ರೈ ಮಾಡಿ ನ್ಯಾಚುರಲ್ ಮೆಥಡ್ಸಿಂದ ಆಗಿರಲ್ವೋ ಅವರಿಗೆ ಆರ್ಟಿಫಿಷಿಯಲಿ ಸಪೋರ್ಟ್ ಮಾಡೋದನ್ನು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ತುಂಬ ಟೈಪ್ಸ್ ಇದ್ದಾವೆ, ಬಟ್ ಫಸ್ಟ್ ಒನ್ ಯಾವುದು ತುಂಬ ಇಂಪಾರ್ಟೆಂಟ್, ಅದು IVF. ಕರೆಕ್ಟ್. IVF ಅಂದರೆ ಏನು, ಇಟ್ ಈಸ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಸೊ ಇನ್ ವಿಟ್ರೋ ಅಂದರೆ ಏನು, ಅದು ಔಟ್ಸೈಡ್ ದ ಬಾಡಿ ಅಥವಾ ಇನ್ ದ ಲ್ಯಾಬೊರೇಟರಿ ಕಂಡೀಷನ್. ಈಗ ಲ್ಯಾಬೊರೇಟರಿ ಕಂಡೀಷನ್ಸಲ್ಲಿ ಏನಾಗುತ್ತೆ, ನಾವು ಬಾಡಿಯಲ್ಲಿರುವಂಥ ಟೆಂಪ್ರೇಚರ್ ಆಗಿರಲಿ, ಫಿಸಿಯೋಲಾಜಿಕಲ್ ಕಂಡೀಷನ್ ಆಗಿರಲಿ, ಅದನ್ನು ರೆಪ್ಲಿಕೇಟ್ ಮಾಡ್ತೀವಿ. ಓಕೆ, ಸೊ ಅದನ್ನು ರೆಪ್ಲಿಕೇಟ್ ಮಾಡಿ ಆ ಸಿಚುವೇಷನ್ನಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಸ್ಪರ್ಮನ್ನು ತೊಗೊಂಡು ಎಗ್ಗನ್ನು ತೊಗೊಂಡು ಲ್ಯಾಬೊರೇಟರಿಯಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಓಕೆ, ಫರ್ಟಿಲೈಸ್ ಮಾಡ್ತಾರೆ. ಯಾಕೆ ಈ ಥರ ಮಾಡ್ತಾರೆ, ಕೆಲವು ಸಲ ಏನಾಗುತ್ತೆ, ದ ಫೀಮೇಲ್ ಬಾಡಿ ಇಸ್ ನಾಟ್ ಫಿಸಿಕಲಿ ಫಿಟ್ ಆರ್ ಫಿಸಿಯೋಲಾಜಿಕಲಿ ಫಿಟ್
ಟು ಎನೇಬಲ್ ಅಂದರೆ ಈ ಫೀಮೇಲ್ ಬಾಡಿಯಲ್ಲೇ ಫರ್ಟಿಲೈಸೇಷನ್ ಆಗಬೇಕು ಅಲ್ವಾ. ಸೊ ಆ ಫೀಮೇಲ್ ಯಾರಿರ್ತಾರೆ ಅವರು ತುಂಬ ವೀಕ್ ಇರೋದ್ರಿಂದ ಈ ಪ್ರಾಸೆಸ್ಸಲ್ಲಿ ಆಗ್ತಿರಲ್ಲ. ಸೊ ಆವಾಗ ಅದನ್ನು ಆರ್ಟಿಫಿಷಿಯಲ್ ಆಗಿ ಮಾಡಿ ಅದನ್ನು ಒಂದ್ಸಲ ಝೈಗೋಟ್ ಫಾರ್ಮ್ ಆದಮೇಲೆ ಡೈರೆಕ್ಟ್ ಝೈಗೋಟ್ನೇ ಇಂಟ್ರಡ್ಯೂಸ್ ಮಾಡ್ತಾರಾ? ಹೌದು. ಇಲ್ಲಿ ಎಂಥ ಸಿಚುವೇಶನ್ ಇರುತ್ತೆ ಅಂದರೆ ಫರ್ಟಿಲೈಸೇಷನ್ ಆಗ್ತಿರಲ್ಲ, ಬಟ್ ಶಿ ಈಸ್ ಹೆಲ್ದಿ ಇನ್ ವಾಟ್ ಸೆನ್ಸ್, ಆ ಪ್ರೆಗ್ನೆನ್ಸಿ ಪೂರ್ತಿ ಅಲ್ಲಿ ಶಿ ಕ್ಯಾನ್ ಟೇಕ್ ಕೇರ್ ಆಫ್ ದ ಫೀಟಸ್. ಓಕೆ, ಸೊ ಆ ಸಿಚುವೇಶನಲ್ಲಿ ಏನು ಮಾಡ್ತಾರೆ, ಆ ಎಂಬ್ರಿಯೋ ಏನಿರುತ್ತೆ, ಆ ಝೈಗೋಟ್ ಏನಿರುತ್ತೆ, ಆ ಝೈಗೋಟನ್ನು ಫೆಲೋಪಿಯನ್ ಟ್ಯೂಬ್ ಒಳಗಡೆ ಇಂಟ್ರಡ್ಯೂಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಒಂದು ಕೆಥೆಟರ್ ಥ್ರೂ ಅದನ್ನು ಮಾಡ್ತಾರೆ. ಸೊ ಅಲ್ಲಿ ಫರ್ದರ್ ಡೆವಲಪ್ಮೆಂಟ್ ಏನಿದೆ ಅಲ್ಲಿ ಡೆವಲಪ್ಮೆಂಟ್ ಆಗತ್ತೆ. ಓಕೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ನೀವು ತಿಳ್ಕೊಳ್ಬೇಕಾಗಿರೋದು ಏನು, ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಝೈಗೋಟ್ ಮತ್ತು ಎಂಬ್ರಿಯೋ. ಓಕೆ ಮ್ಯಾಮ್, ಇದು ಇಂಟರ್ಚೇಂಜಬ್ಲಿ ಯೂಸ್ ಮಾಡ್ಬೋದಾ? ಎರಡೂ ಒಂದೇ ಅರ್ಥನಾ? ಅಲ್ಲ ಮಕ್ಕಳೇ, ಇದನ್ನು ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಫರ್ಟಿಲೈಸೇಷನ್ ಅಂದರೆ ಎಗ್ಗು ಮತ್ತು ಸ್ಪರ್ಮ್ ಫರ್ಟಿಲೈಸ್ ಆದಾಗ ಆ ಒಂದು ಸಿಂಗಲ್ ಸೆಲ್ ಯಾವ್ದು ಫಾರ್ಮ್ ಆಗುತ್ತೋ ಅದನ್ನು ನಾವೇನಂತ ಕರಿತೀವಿ? ಝೈಗೋಟ್ ಅಂತ ಕರಿತೀವಿ. ಓಕೆ, ರೈಟ್ ಆಫ್ಟರ್ ಫರ್ಟಿಲೈಸೇಷನ್. ಬಟ್ ಈ ಝೈಗೋಟ್ ಅದು ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಝೈಗೋಟ್ ಅಂಡರ್ಗೋಸ್ ಡಿವಿಷನ್. ಈ ಒಂದು ಸಿಂಗಲ್ ಸೆಲ್ ಅಂತ ನಾನು ಏನು ಹೇಳಿದೆ ಅದು ಡಿವೈಡ್ ಆಗೋಕ್ಕೆ ಶುರುವಾಗುತ್ತೆ. ಬಟ್ ಆ ಡಿವಿಷನ್ ಸ್ವಲ್ಪ ಸ್ಪೆಷಲ್, ಅದಕ್ಕೆ ನಾವೇನಂತ ಕರಿತೀವಿ? ಅದನ್ನು ಕ್ಲೀವೇಜ್ ಅಂತ ಕರಿತೀವಿ. ಕರೆಕ್ಟ್? ಇದನ್ನು ನೀವು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಲ್ಲೂ ಸಹ ಡಿಸ್ಕಸ್ ಮಾಡಿರ್ತಾರೆ. ಸೊ ಆ ಕ್ಲೀವೇಜ್ ಆದಮೇಲೆ ಒಂದಿರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ. ಸೊ ಆ ಥರ ಜಾಸ್ತಿ ನಂಬರ್ ಆದಷ್ಟು ಅದು ದೊಡ್ಡದಾಗ್ತಾ ಅದನ್ನು ನಾವೇನಂತ ಕರಿತೀವಿ? ಎಂಬ್ರಿಯೋ ಅಂತ ಕರಿತೀವಿ. ಓಕೆ, ಮತ್ತು ಆ ಸಣ್ಣ ಸಣ್ಣ ಸೆಲ್ಸ್ ನಾನು ಏನು ಮಾತಾಡ್ತಿದ್ದೆ ಅದನ್ನು ನಾವೇನಂತ ಕರಿತೀವಿ? ಇಲ್ಲಿ ಜಾಗ ಇಲ್ಲ, ಸೊ ಇಲ್ಲಿ ಬರಿತೀನಿ. ಅದನ್ನು ನಾವು ಬ್ಲಾಸ್ಟೋಮಿಯರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ಲಾಸ್ಟೋಮಿಯರ್ಸ್ ಅಂತ ಕರಿತೀವಿ. ಓಕೆ, ಸೊ ಈ IVFನಲ್ಲಿ ಆ ಝೈಗೋಟ್ ಏನಿದೆ ಅಥವಾ ಎಂಬ್ರಿಯೋ ಏನು ಫಾರ್ಮ್ ಆಗಿದೆ ಅದು 8 ಬ್ಲಾಸ್ಟೋಮಿಯರ್ಸ್ಗಿಂತ ಜಾಸ್ತಿ ಆಗೋದ್ರೆ ಅದನ್ನು ಡೈರೆಕ್ಟಾಗಿ ಯೂಟ್ರಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಅದನ್ನು ಯೂಟ್ರಸ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಆ ಪ್ರೊಸೀಜರ್ನ ನಾವೇನಂತ ಕರಿತೀವಿ? IUT, ಇಂಟ್ರಾ ಯೂಟಿರೈನ್ ಟ್ರಾನ್ಸ್ಫರ್. ಓಕೆ, ಆ 8 ಬ್ಲಾಸ್ಟೋಮಿಯರ್ಗಿಂತ ಕಡಿಮೆ ಇರೋ ಸಮಯದಲ್ಲಿ ಅದನ್ನು ಫೆಲೋಪಿಯನ್ ಟ್ಯೂಬ್ ಒಳಗಡೆ ಇಂಟ್ರಡ್ಯೂಸ್ ಮಾಡ್ತಾರೆ. ಇದು ಯಾಕೆ ಅಂದರೆ ತುಂಬ ಸಿಂಪಲ್, ನಿಮಗೆ ಗೊತ್ತಿರುತ್ತೆ. ಇಂಪ್ಲಾಂಟೇಷನ್ ಆಗಬೇಕಂದ್ರೆ ಇಟ್ ಶುಡ್ ಹ್ಯಾವ್ ಫಾರ್ಮ್ಡ್ 8 ಬ್ಲಾಸ್ಟೋಮಿಯರ್ಸ್. ಕರೆಕ್ಟ್? 8 ಬ್ಲಾಸ್ಟೋಮಿಯರ್ಸ್ ಆದಮೇಲೆ ಇಟ್ ಕ್ಯಾನ್ ಗೋ, ಅದು ಯೂಟ್ರೈನ್ ವಾಲಲ್ಲಿ ಹೋಗಿ ಕೂತಾಗ ಅದ್ರ ಮೇಲೆ ಲೇಯರ್ಸ್ ಫಾರ್ಮ್ ಆಗಿ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಅದನ್ನು ಯೂಟ್ರಸಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರೆ ಅದು ಇಂಪ್ಲಾಂಟೇಷನ್ ಆಗೋದಿಲ್ಲ. ಸರಿನಾ? ಸೊ ಹಾಗಾಗಿ ಈ ಡಿಫ್ರೆನ್ಸ್. ಸೊ ಝಿಫ್ಟ್ ಆ್ಯಂಡ್ IUT. ಝಿಫ್ಟ್ ಅಂದರೆ ಏನು? ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. IUT ಇಸ್ ಇಂಟ್ರಾ ಯೂಟ್ರೈನ್ ಟ್ರಾನ್ಸ್ಫರ್. ಸೊ ಇದೆರಡು IVF ಆದ ನಂತರ ಬರುವಂಥದ್ದು. ಸೊ ಇದನ್ನು ಟುಗೆದರ್ ಏನಂತ ಕರಿಬೋದು? ಎಂಬ್ರಿಯೋ ಟ್ರಾನ್ಸ್ಫರ್ ಅಂತಲೂ ಕರಿಬೋದು. ಸೊ IVF ET ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್. ಇಟ್ ಕ್ಯಾನ್ ಬಿ ಝಿಫ್ಟ್ ಆರ್ ಇಟ್ ಕ್ಯಾನ್ ಬಿ IUT. ಓಕೆ, ಇದನ್ನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಬರುತ್ತೆ. IUI ಮತ್ತು IUT, ಝಿಫ್ಟ್ ಮತ್ತು ಗಿಫ್ಟ್. ಸೊ ಈ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ಏನು? ಗಿಫ್ಟ್. ಸೊ ಗಿಫ್ಟಲ್ಲಿ ಏನಾಗುತ್ತೆ? ಲೋ ಸ್ಪರ್ಮ್ ಕೌಂಟ್ ಇದ್ದಾಗ ಅಥವಾ ಈ ಫೀಮೇಲ್ಸಲ್ಲಿ ಎಗ್ ಪ್ರೊಡಕ್ಷನ್ ಆಗ್ತಿಲ್ಲ ಅಂದಾಗ ಗ್ಯಾಮೀಟ್ಸನ್ನು ತೊಗೊಂಡು, ಅಂದರೆ ಎಗ್ ಮತ್ತು ಸ್ಪರ್ಮನ್ನು ತೊಗೊಂಡು ಅದೆರಡನ್ನು ಫೆಲೋಪಿಯನ್ ಟ್ಯೂಬಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಓಕೆ, ಸೊ ಅದನ್ನು ಇಂಟ್ರಡ್ಯೂಸ್ ಮಾಡಿದಾಗ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಇಲ್ಲಿ ಫರ್ಟಿಲೈಸೇಷನ್ ಈಸ್ ಇನ್ ವೈವೋ. ಕರೆಕ್ಟ್? ಇಟ್ ಈಸ್ ನಾಟ್ ಇನ್ ವಿಟ್ರೋ, ಇಟ್ ಈಸ್ ಇನ್ ವೈವೋ. ಇನ್ ವೈವೋ ಅಂದರೆ ಏನು? ನಮ್ಮ ಬಾಡಿ ಒಳಗಡೆ. ಕರೆಕ್ಟ್? ಸೊ ಇದು ಆ ಫಿಮೇಲ್ನ ಬಾಡಿ ಒಳಗಡೆ ನಡೆಯುವಂಥದ್ದು. ಸೊ ಅದಕ್ಕೆ ಅದು ಇನ್ ವೈವೋ ಫರ್ಟಿಲೈಸೇಷನ್. ಸೊ ಗ್ಯಾಮೀಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಓಕೆ, ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಇಲ್ಲಿ ಝೈಗೋಟ್, ಸೊ ಫರ್ಟಿಲೈಸೇಷನ್ ಇಸ್ ಆಲ್ರೆಡಿ ಹ್ಯಾಪನ್ಡ್. ಇಲ್ಲಿ ಗ್ಯಾಮೀಟ್ಸ್, ಸೊ ಬರೀ ಗ್ಯಾಮೀಟನ್ನು ನಾವಲ್ಲಿ ಇಂಟ್ರಡ್ಯೂಸ್ ಮಾಡ್ತಿದ್ದೀವಿ. ಫರ್ಟಿಲೈಸೇಷನ್ ಬಾಡಿ ಒಳಗಡೆನೇ ಆಗತ್ತೆ. ಸರಿ ಮಕ್ಕಳು, ಅದಾದಮೇಲೆ ನೆಕ್ಸ್ಟ್ ಏನು? ಮ್ಯಾಮ್, ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ, ಇವಾಗ ಗಿಫ್ಟಲ್ಲಿ ನಾನು ಹೇಳಿದೆ ಫೀಮೇಲ್ ಓವಮ್ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ, ಸೊ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಏನಾಗುತ್ತೆ? ಆ ಸ್ಪರ್ಮ್ಸನ್ನು ಕಲೆಕ್ಟ್ ಮಾಡಿ
ಓಕೆ, ಒಂದ ಡೋನರಿಂದ ಕಲೆಕ್ಟ್ ಮಾಡ್ತಾರೆ ಅಥವಾ ರೆಸ್ಪೆಕ್ಟಿವ್ ಪೇರೆಂಟಿಂದನೇ ಕಲೆಕ್ಟ್ ಮಾಡ್ತಾರೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಯೂಟ್ರಸ್ ಒಳಗಡೆ ಅದನ್ನು ಇನ್ಸೆಮೈನೇಟ್ ಮಾಡ್ತಾರೆ. ಸೊ ಅದನ್ನೇನಂತ ಕರೀತಾರೆ, ಆರ್ಟಿಫಿಷಿಯಲ್ ಇನ್ಸೆಮೈನೇಷನ್. ಬಿಕಾಸ್ ನ್ಯಾಚುರಲ್ಲಾಗಿ ಆಗ್ತಿಲ್ಲ, ಕರೆಕ್ಟ್. ಸೊ ನ್ಯಾಚುರಲ್ಲಾಗಿ ಮೇಲ್ ಎಕ್ಸ್ಟರ್ನಲ್ ಜೆನೆಟಾಲಿಯಿಂದ ಸೆಮೆನ್ ಡೆಪಾಸಿಟ್ ಆದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ನಾವೇನಂತ ಕರಿತೀವಿ ಅದನ್ನು ಇನ್ಸೆಮೈನೇಷನ್, ಕರೆಕ್ಟ್. ಆದರೆ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ನಡೀತಾ ಇದೆ ಅದು. ಸೊ ಅದನ್ನೇನಂತ ಕರಿತೀವಿ, ಆರ್ಟಿಫಿಷಿಯಲ್ ಇನ್ಸೆಮೈನೇಷನ್. ಸೊ ಅದರಲ್ಲಿ ಒಂದು ಟೈಪ್ ಯಾವುದು, ಇಂಟ್ರಾ ಯೂಟ್ರೈನ್ ಇನ್ಸೆಮೈನೇಷನ್. ಇಲ್ಲಿ ಇಂಟ್ರಾ ಯೂಟಿರೈನ್ ಟ್ರಾನ್ಸ್ಫರ್, ಇಲ್ಲಿ ಇಂಟ್ರಾ ಯೂಟ್ರೈನ್ ಇನ್ಸೆಮೈನೇಷನ್. ಸೊ ಇಲ್ಲಿ ಸ್ಪರ್ಮ್ ಮಾತ್ರ, ಇಲ್ಲಿ ದ ಝೈಗೋಟ್, ಪೂರ್ತಿ ಝೈಗೋಟನ್ನೇ ಇಂಟ್ರಡ್ಯೂಸ್ ಮಾಡ್ತಿದ್ವಿ. ಸೊ ಇದರಲ್ಲಿ ಇನ್ನೊಂದು ಟೈಪ್ ಇದೆ, ಲಾಸ್ಟ್ ಒನ್ ARTಯಲ್ಲಿ, ಏನದು ICSI. ಸೊ ICSI ಅಂದರೆ ಏನು, ಇಟ್ ಈಸ್ ಏನಂತಾರೆ ಅದನ್ನು, ಇಟ್ ಈಸ್ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ಇಲ್ಲೇನಾಗುತ್ತೆ, ಒಂದೇ ಒಂದು ಸಿಂಗಲ್ ಸ್ಪರ್ಮ್ನ ತಗೊಂಡು ನೀಡಲ್ನ ಸಹಾಯದಿಂದ ಅದನ್ನು ಎಗ್ ಒಳಗಡೆ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ಫರ್ಟಿಲೈಸೇಷನ್ ಆಗಲಿ ಅಂತ. ಓಕೆ, ಸೊ ಒಂದೇ ಸಿಂಗಲ್ ಸ್ಪರ್ಮ್, ಆಯಿತಾ. ಸೊ ಅದನ್ನು ಇಂಟ್ರಾ ಅಂದರೆ ಸೆಲ್ ಒಳಗಡೆ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ಒಳಗಡೆ ದ ಸ್ಪರ್ಮ್ ಇಸ್ ಇಂಟ್ರಡ್ಯೂಸ್. ಸೊ ಈ ಮೆಥಡಲ್ಲಿ ಏನಾಗುತ್ತೆ, ಸ್ಪರ್ಮ್ ಎಫಿಷಿಯನ್ಸಿ ಕಡಿಮೆ ಇದ್ದಾಗ ಅಥವಾ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಇದ್ದಾಗ ಈ ಟೆಕ್ನಿಕನ್ನು ಜನರಲಿ ಯೂಸ್ ಮಾಡ್ತಾರೆ. ಸೊ ART ಅಂತ ಬಂದಾಗ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಮಕ್ಕಳ, ಇದು ತುಂಬ ಎಕ್ಸ್ಪೆನ್ಸಿವ್ ಆಗಿರುವಂಥ ಪ್ರೊಸೀಜರ್, ಆಯಿತಾ. ತುಂಬ ಸಿಂಪಲ್ ಆಗೋವಂಥದ್ದಲ್ಲ, ತುಂಬ ಟೈಮ್ ತೊಗೊಳ್ಳೋವಂಥದ್ದು. 6 ತಿಂಗಳು 4 ತಿಂಗಳು ಆ ಥರ ತುಂಬ ಟೈಮ್ ತೊಗೊಳ್ಳೋವಂಥ ಪ್ರೊಸೀಜರ್. ಓಕೆ, ಮತ್ತು ಇದು 100% ಫೂಲ್ ಪ್ರೂಫು ಅಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಟ್ವಿನ್ಸ್ ಆಗೋದು, ಏನೋ ಆ ಥರ ಅನಾಮಲಿ ಸ್ವಲ್ಪ ಆಗ್ತಿರುತ್ತೆ. ಓಕೆ, ಸೊ ಅದು 2 ಡಿಸಡ್ವಾಂಟೇಜಸ್. ಬಟ್ ಅಡ್ವಾಂಟೇಜಸ್ ಏನು, ಇನ್ ಎಲ್ಲ ಕೇಸಸ್ನಲ್ಲೂ ಏನೇ ಪ್ರಾಬ್ಲಮ್ ಇದ್ದರೂ ವಿ ಹ್ಯಾವ್ ಅ ಸೊಲ್ಯೂಷನ್. ಅಂದರೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆಯಾ, ಒಂದು ಟೆಕ್ನಿಕ್ ಇದೆ. ಓವಮ್ ಪ್ರೊಡ್ಯೂಸ್ ಆಗ್ತಿಲ್ಲ, ಒಂದು ಟೆಕ್ನಿಕ್ ಇದೆ. ಸೊ ಆ ಥರ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಓಕೆ, ಸರಿ. ಸೊ ಇದಿಷ್ಟು ಟಾಪಿಕ್ಸ್ ಈ ಚಾಪ್ಟರ್ನಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಾಂಟ್ರಾಸೆಪ್ಟಿವ್ಸ್. ಸೊ ಈ ಕಾಂಟ್ರಾಸೆಪ್ಟಿವ್ಸಲ್ಲಿ ಟೈಪ್ಸ್ ಏನಿದೆ ಇದು ತುಂಬ 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 ಇಂಪಾರ್ಟೆಂಟ್. ಓಕೆ, ಸೊ ಇದ್ರ ಮೇಲೂ ತುಂಬ ಪ್ರಶ್ನೆಗಳು ಬರುತ್ತೆ. ಒಂದು ART, ಇನ್ನೊಂದು ಕಾಂಟ್ರಾಸೆಪ್ಷನ್. ಸೊ 2 ಕಾಂಟ್ರಾಸ್ಟಿಂಗ್ ಅಲ್ವಾ, ಅಲ್ಲಿ ಕನ್ಸೆಪ್ಷನ್ ಆಗಬೇಕು, ಫರ್ಟಿಲೈಸೇಷನ್ ಆಗಬೇಕು, ಅದಕ್ಕೆ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಇಲ್ಲೇನಾಗ್ತಿದೆ, ಇಲ್ಲಿ ಕನ್ಸೆಪ್ಷನ್ ಆಗಬಾರ್ದು, ಎಗ್ಗು ಮತ್ತು ಸ್ಪರ್ಮ್ ಮೀಟ್ ಆಗಬಾರ್ದು, ಫರ್ಟಿಲೈಸ್ ಆಗಬಾರ್ದು. ಸೊ ಅದಕ್ಕೋಸ್ಕರ ದೆರ್ ಆರ್ ಡಿಫ್ರೆಂಟ್ ಮೆಥಡ್ಸ್. ಟೆಂಪ್ರರಿ ಮೆಥಡ್ಸ್ ನಾನು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ರಿವರ್ಸಿಬಿಲಿಟಿ ಇರುತ್ತೆ. ಇಲ್ಲಿ ಪರ್ಮನೆಂಟ್ ಮೆಥಡ್ಸಲ್ಲಿ ರಿವರ್ಸಿಬಿಲಿಟಿ ಇರೋದಿಲ್ಲ. ಇಲ್ಲಿ ಎಫಿಷಿಯನ್ಸಿ ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲಿ 100% 99.99% ಎಫಿಷಿಯಂಟ್ ಇರುತ್ತೆ. ಓಕೆ, ಫೈನ್. ಸೊ ಟೆಂಪ್ರರಿ ಮೆಥಡ್ಸಲ್ಲಿ ಪುನಃ 2 ಡಿವಿಷನ್ ಇದೆ. ಏನದು, ಒಂದು ನ್ಯಾಚುರಲ್ ಮೆಥಡ್ಸ್, ಇನ್ನೊಂದು ಆರ್ಟಿಫಿಷಿಯಲ್ ಮೆಥಡ್ಸ್. ಓಕೆ, ಸೊ ನ್ಯಾಚುರಲ್ ಮೆಥಡ್ಸ್ ಏನಪ್ಪ ಅಂದರೆ ನೀವು ಯಾವುದು ಬ್ಯಾರಿಯರ್ ಆಗಿರಲಿ, ಕೆಮಿಕಲ್ ಆಗಿರಲಿ, ಯಾವುದನ್ನೇ ಸಹ ಯೂಸ್ ಮಾಡೋದಿಲ್ಲ. ಓಕೆ, ಸೊ ಇಲ್ಲೇನಾಗುತ್ತೆ, ಸೈಡ್ ಎಫೆಕ್ಟ್ಸ್ ಲೀಸ್ಟ್ ಇರುತ್ತೆ. ಏನಾಗುತ್ತೆ, ಲೀಸ್ಟ್ ಸೈಡ್ ಇಫೆಕ್ಟ್ಸ್. ಸೊ ನಾವು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ತಗೊಂಡಾಗ ಏನನ್ನ ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಬರಿತೀನಿ, ಇಟ್ ಈಸ್ ಲಿವರ್, ಕರೆಕ್ಟ್. ಏನು ಲಿವರ್ ಅಂದರೆ least side effects. Okay, I should not interfere with the sexual desire. V badlu U togoli, it should be user friendly. Okay, then it should be economical and it should be reversible. So ಇದನ್ನ ಮರೆಯೋ ಹಾಗೆ ಇಲ್ಲ. ಇದಿಷ್ಟು ಐಡಿಯಲ್ ಕಾಂಟ್ರಾಸೆಪ್ಟಿವ್ನ ಫೀಚರ್ಸ್. ಒಂದು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ನಾ ಹೇಳಿದಾಗ ಇದಿಷ್ಟನ್ನು ಅದು ಸ್ಯಾಟಿಸ್ಫೈ ಮಾಡಬೇಕು. ಸೊ ನ್ಯಾಚುರಲ್ ಮೆಥಡ್ಸಲ್ಲಿ ಇದನ್ನು ಸ್ಯಾಟಿಸ್ಫೈ ಮಾಡ್ತಿದೆ, ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಬಟ್
ಕಾಂಟ್ರಾಸೆಪ್ಟಿವ್ ಎಫಿಷಿಯನ್ಸಿ ಈಸ್ ಆಲ್ಸೋ ಲೆಸ್. ಸೊ ಈ ಮೆಥಡ್ ಮೇಲೆ ನಾವು ರಿಲೈ ಆಗೋಕ್ಕಾಗಲ್ಲ, ಇದನ್ನೇ ನಂಬ್ಕೊಂಡ್ರೆ ಕಷ್ಟ ಆಗುತ್ತೆ, ಕಾನ್ಸೆಪ್ಷನ್ ಆಗೇ ಆಗುತ್ತೆ. ಸೊ ಫಸ್ಟ್ ಮೆಥಡ್ ಏನು ನ್ಯಾಚುರಲ್ ಮೆಥಡ್ಸಲ್ಲಿ, ಅದನ್ನೇನಂತ ಕರೀತಾರೆ ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್. ಇದಕ್ಕಿನ್ನೂ 2 ಹೆಸರಿದೆ. ಏನದು? ಇಟ್ ಈಸ್ ಲ್ಯಾಕ್ಟೇಷನಲ್ ಇಟ್ ಈಸ್ ಕ್ಯಾಲೆಂಡರ್ ಮೆಥಡ್ ಅಥವಾ ರಿದಮ್ ಮೆಥಡ್. ಕರೆಕ್ಟ್. ಸೊ ಈ ಮೆಥಡಲ್ಲಿ ಏನಾಗುತ್ತೆ, ಕಾಯ್ಟಸ್ನ ಅವಾಯ್ಡ್ ಮಾಡ್ತಾರೆ ಡ್ಯೂರಿಂಗ್ ದ ಫರ್ಟೈಲ್ ಪೀರಿಯಡ್. ಓಕೆ, ಡ್ಯೂರಿಂಗ್ ದ ಫರ್ಟೈಲ್ ಪೀರಿಯಡ್. ಸೊ ಸೆಕ್ಷುವಲ್ ಆಕ್ಟಿವಿಟಿನ ಪಾಸ್ ಮಾಡ್ತಾರೆ ಡ್ಯೂರಿಂಗ್ ದ ಫರ್ಟೈಲ್ ಪೀರಿಯಡ್. ಈ ಫರ್ಟೈಲ್ ಪೀರಿಯಡ್ ಯಾವಾಗ ಮ್ಯಾಮ್? ಫರ್ಟೈಲ್ ಪೀರಿಯಡ್ ಬಂದು ಡೇ 14 ಅಲ್ವಾ? 28 ಡೇ ಸೈಕಲ್ ಅಂತ ತೊಗೊಂಡಾಗ ಡೇ 14 ಏನಾಗುತ್ತೆ? ಓವ್ಯುಲೇಷನ್ ಆಗುತ್ತೆ. ಕರೆಕ್ಟ್. ಸೊ ಆವಾಗ ಆ ಓವಮ್ ಬಂದು ಫ್ಯಾಲೋಪಿಯನ್ ಟ್ಯೂಬಲ್ಲಿ ಇರುತ್ತೆ. ಸೊ ಸ್ಪರ್ಮ್ ಹೋದಾಗ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಕೆಲವರಲ್ಲಿ 28 ಡೇಸೇ ಇರಲ್ಲ ಅಲ್ವಾ? 30 ಡೇಸ್ ಆಗಿರುತ್ತೆ, 31 ಡೇಸ್ ಆಗಿರುತ್ತೆ, ವೇರಿ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಫರ್ಟೈಲ್ ಪೀರಿಯಡನ್ನು ಜನರಲಿ ನಾವು 10th to 17th ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗಿಂದ ಯಾವಾಗ? 10th to 17th ಡೇ. ಸೊ ಆ ಟೈಮಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗೋದಿಲ್ಲ. ಸೊ ಆವಾಗ ಕನ್ಸೆಪ್ಷನ್ ಆಗಲ್ಲ. ಓಕೆ, ಸೊ ಅದಕ್ಕೆ ಇದು ನ್ಯಾಚುರಲ್ ಮೆಥಡ್. ನೆಕ್ಸ್ಟ್ ಬಂದು ಕಾಯ್ಟಸ್ ಇಂಟರಪ್ಟಸ್. ಸೊ ಕಾಯ್ಟಸ್ ಇಂಟರಪ್ಟಸ್ ಅಂದರೆ ಏನು? ಇದು ತುಂಬ ಮೇಲ್ ಪಾರ್ಟ್ನರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಸೆಕ್ಷುವಲ್ ಇಂಟರ್ಕೋರ್ಸ್ ನಡಿಬೇಕಾದ್ರೆ ಯಾವಾಗ ಆ ಮೇಲ್ ಪಾರ್ಟ್ನರ್ಗೆ ಸೆನ್ಸೇಷನ್ ಆಗುತ್ತೋ ದಟ್ ಓಕೆ ಈಗ ಎಜಾಕ್ಯುಲೇಷನ್ ಆಗುತ್ತೆ, ಆವಾಗ ದೇ ರಿಮೂವ್ ದ ಎಕ್ಸ್ಟರ್ನಲ್ ಜೆನಿಟಾಲಿಯಾ. ಸೊ ಇದನ್ನೇನಂತ ಕರೀತಾರೆ? ಕಾಯ್ಟಸ್ ಇಂಟರಪ್ಟಸ್ ಅಥವಾ ವಿಡ್ರಾಲ್ ಮೆಥಡ್ ಅಂತ ಕರೀತಾರೆ. ಬಟ್ ಇದ್ರ ಮೇಲೂ ನಾವು ರಿಲೈ ಆಗೋಕ್ಕಾಗಲ್ಲ. ಯಾಕೆ ಹೇಳಿ? ಆ ಸೆನ್ಸೇಷನ್ ಅನ್ನೋದು ಅಥವಾ ಡ್ಯೂರಿಂಗ್ ದಟ್ ಸೆಕ್ಷುವಲ್ ಡ್ರೈವ್ ಕೆಲವು ಸಲ ಗೊತ್ತಾಗೋದಿಲ್ಲ. ಸೊ ಇಟ್ ಈಸ್ ನಾಟ್ ತುಂಬ ಒಳ್ಳೆ ಆಪ್ಷನ್ ಅಂತ ಅಲ್ಲ. ಓಕೆ, ಬಟ್ ಇಟ್ ಈಸ್ ಸ್ಟಿಲ್ ದೇರ್. ದೆನ್ ಕಮ್ಸ್ ಲ್ಯಾಕ್ಟೇಷನಲ್ ಅಮಿನೋರಿಯಾ. ಸೊ ಲ್ಯಾಕ್ಟೇಷನಲ್ ಅಮಿನೋರಿಯಾ ಅಂದರೆ ಮಕ್ಕಳೇ ಹೆಸರಲ್ಲೇ ಇದೆ ಅಲ್ವಾ? ಲ್ಯಾಕ್ಟೇಷನಲ್ ಅಂದರೆ ಲ್ಯಾಕ್ಟೇಟಿಂಗ್ ಮದರ್ಸ್, ಬ್ರೆಸ್ಟ್ ಫೀಡ್ ಮಾಡ್ತಿರೋ ಅಂಥ ತಾಯಂದಿರು ಏನಿದ್ದಾರೆ ಡೆಲಿವರಿ ಆಗಿ 6 monthsವರೆಗೂ ಅವರ ಶರೀರದಲ್ಲಿ PRL ಅನ್ನೋವಂಥ ಒಂದು ಹಾರ್ಮೋನ್ ತುಂಬ ಹೈ ಕಾನ್ಸಂಟ್ರೇಷನಲ್ಲಿ ಇರುತ್ತೆ. ಏನು ಹಾರ್ಮೋನ್ ಅದು? PRL. ಏನದು? ಪ್ರೋಲ್ಯಾಕ್ಟಿನ್. ಪ್ರೋಲ್ಯಾಕ್ಟಿನ್ ತುಂಬ ಹೈ ಇರೋದ್ರಿಂದ ಈ ಪ್ರೋಲ್ಯಾಕ್ಟಿನ್ ಏನು ಮಾಡುತ್ತೆ? ಗೊನಾಡೋಟ್ರಾಫಿನ್ಸನ್ನು ಸಪ್ರೆಸ್ ಮಾಡುತ್ತೆ. ಯಾವುದು ಗೊನಾಡೋಟ್ರಾಫಿನ್ಸ್? LH ಮತ್ತು FSH ಅನ್ನು ಸಪ್ರೆಸ್ ಮಾಡುತ್ತೆ. ಸೊ ಅದು ಸಪ್ರೆಸ್ ಆದಾಗ ಏನಾಗುತ್ತೆ? LH ಸಪ್ರೆಸ್ ಆದಾಗ ಓವ್ಯುಲೇಷನ್ ಇರಲ್ಲ, FSH ಸಪ್ರೆಸ್ ಆದಾಗ ಫಾಲಿಕಲ್ಸ್ ಫಾರ್ಮೇಷನ್ ಆಗೋದೇ ಇಲ್ಲ ಅಲ್ವಾ? ಸೊ ಹಾಗಿರೋದ್ರಿಂದ ಆದ ಸಮಯದಲ್ಲಿ ಕಾನ್ಸೆಪ್ಷನ್ ಆಗೋದು ಸಾಧ್ಯನೇ ಇಲ್ಲ. ಕರೆಕ್ಟ್. ಸೊ ಆದ್ದರಿಂದ ಈ ಸಮಯ ಡೆಲಿವರಿ ಆದಮೇಲೆ ಅಥವಾ ಪಾರ್ಚುರೇಷನ್ ಆಗಿ 6 months ಏನಿದೆ ಬ್ರೆಸ್ಟ್ ಫೀಡಿಂಗ್ ನಡೀತಿರುತ್ತೋ ಆ ಸಮಯದಲ್ಲಿ ದೇರ್ ವಿಲ್ ಬಿ ನೋ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್ ಅಥವಾ ಕಡಿಮೆ ಚಾನ್ಸ್ ಆಫ್ ಫರ್ಟಿಲೈಸೇಷನ್. ಸೊ ಮ್ಯಾಮ್ ಬಟ್ ಕೆಲವು ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ. ಯಾಕೆಂದರೆ ಇಂಟೆನ್ಸ್ ಲ್ಯಾಕ್ಟೇಷನ್ ಇಲ್ಲ ಅಂದರೆ ತುಂಬ ಆ ಮಗು ಬೇರೆ ಪ್ರಾಡಕ್ಟ್ಸ್ ಮೇಲೂ ಡಿಪೆಂಡ್ ಆಗಿದ್ರೆ, ಅಂದರೆ ಮಿಲ್ಕ್ ಪೌಡರ್, ಪ್ಯಾಕೆಟ್ ಮಿಲ್ಕ್ ಎಕ್ಸೆಟ್ರಾ ಆವಾಗ ಬ್ರೆಸ್ಟ್ ಫೀಡಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇಂಟೆನ್ಸ್ ಲ್ಯಾಕ್ಟೇಷನ್ ಇದ್ದಾಗ ಇದು 100% ವರ್ಕ್ ಆಗೋವಂಥ ಮೆಥಡ್. ಓಕೆ, ಫೈನ್. ಸೊ ಇದಿಷ್ಟು ನ್ಯಾಚುರಲ್ ಮೆಥಡ್ಸ್. ಸೊ ನ್ಯಾಚುರಲ್ ಮೆಥಡ್ಸಲ್ಲಿ 3 ಬರುತ್ತೆ. ನೆಕ್ಸ್ಟ್ ಬಂದು ಮೆಕ್ಯಾನಿಕಲ್ ಮೆಥಡ್ಸ್ ಅಥವಾ ಇದನ್ನು ನಾವು ಬ್ಯಾರಿಯರ್ಸ್ ಅಂತಲೂ ಕರಿಬೋದು. ಓಕೆ, ಸೊ ಇಲ್ಲಿ ಯಾವ್ದು ಬರುತ್ತೆ? ಕಾಂಡಮ್ಸ್. ಕಾಂಡಮ್ ಅಂದರೆ ಏನು? ಇಟ್ ಇಸ್ ಅ ರಬ್ಬರ್ ಲೇಟೆಕ್ಸ್ ಶೀತ್ ಅಲ್ವಾ? ಸೊ ಎಕ್ಸ್ಟರ್ನಲ್ ಜೆನಿಟಾಲಿಯಾ ರೀಜನ್ ಏನಿರುತ್ತೋ ಅದನ್ನು ಕವರ್ ಮಾಡ್ತಾರೆ ಥ್ರೂ ದಟ್ ರಬ್ಬರ್ ಶೀತ್, ಸೊ ದಟ್ ಆ ಸೆಮೆನ್ ಏನಿದೆ ಅಥವಾ ಸ್ಪರ್ಮ್ಸ್ ಏನಿದೆ ಅದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಎಂಟರ್ ಆಗೋದಕ್ಕೆ ಆಗಲ್ಲ. ಓಕೆ, ಸೊ ಅದು ಕಾಂಡಮ್. ಸೊ ಯಾವುದು ಫೇಮಸ್ ಬ್ರ್ಯಾಂಡ್? ಇಟ್ ಈಸ್ ನಿರೋಧ್. ಬ್ರ್ಯಾಂಡ್ ನೇಮ್ ಇಸ್ ನಿರೋಧ್. ಇದ್ರ ಮೇಲೂ ಕೆಲವು ಸಲ ಪ್ರಶ್ನೆ ಬರುತ್ತೆ. ಸೊ ಕಾಂಡಮ್ಸ್ ಮೇಲ್ ಕೂಡ ಯೂಸ್ ಮಾಡ್ಬೋದು, ಫೀಮೇಲ್ ಪಾರ್ಟ್ನರ್ ಕೂಡ ಯೂಸ್ ಮಾಡ್ಬೋದು. ಬಟ್ ಫೀಮೇಲ್ಸ್ಗೆ ಇನ್ನೂ ಒಂದಷ್ಟು ಬ್ಯಾರಿಯರ್ಸ್ ಆಪ್ಷನ್ಸ್ ಇದ್ದಾವೆ. ಯಾವುದದು? ಇಟ್ ಈಸ್ ಡೈಫ್ರಮ್, ಸರ್ವೈಕಲ್ ಕ್ಯಾಪ್ಸ್ ಆ್ಯಂಡ್ ವಾಲ್ಟ್ಸ್. ಸೊ ಈ 3 ಏನು ಮಾಡುತ್ತೆ ಅಂದರೆ ಆ ಸರ್ವಿಕ್ಸ್ ಅಥವಾ ವೆಜೈನಾ ಏನಿರುತ್ತೋ ಅಲ್ಲಿ ಆ ರೀಜನನ್ನು ಕವರ್ ಮಾಡುತ್ತೆ. ಒಂದು ಕ್ಯಾಪ್ ಥರ ಕವರ್ ಮಾಡುತ್ತೆ. ಸೊ ದಟ್ ಏನೇ ಸ್ಪರ್ಮ್ಸ್ ಎಂಟ್ರ್ ಆದಕ್ಕೂ ಬಿಡೋದಿಲ್ಲ ಅದು. ಓಕೆ, ಸೊ ಇವಾಗ ಅದರೊಳಗಡೆ ಸ್ಪರ್ಮಿಸೈಡಲ್ ಜೆಲ್ ಕೂಡ ಇರುತ್ತೆ. ಓಕೆ, ಏನಿರುತ್ತೆ? ಸ್ಪರ್ಮಿಸೈಡಲ್ ಜೆಲ್.
ಓಕೆ, ಸೊ ಈ ಜೆಲ್ ಇರೋದ್ರಿಂದ ಬೈ ಎನಿ ಚಾನ್ಸ್ ಕಟ್ ಆಯಿತು, ಏನೋ ಆಯಿತು, ಸ್ಪರ್ಮ್ ಎಂಟರ್ ಆಯಿತು, ಆವಾಗ ಕೂಡ ಅದು ಕಂಪ್ಲೀಟ್ಲಿ ಇಟ್ ವಿಲ್ ಕಿಲ್ ದ ಸ್ಪರ್ಮ್ ಸತ್ತು ಹೋಗುತ್ತೆ ಅಥವಾ ಎಫಿಷಿಯನ್ಸಿ ತುಂಬ ಕಡಿಮೆ ಆಗೋಗುತ್ತೆ. ಸೊ ಇದರಿಂದ ಎಫೆಕ್ಟಿವ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಮೆಥಡ್ದು ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಡಯಾಫ್ರಾಮ್, ಸರ್ವೈಕಲ್ ಕ್ಯಾಪ್ಸ್ ಆ್ಯಂಡ್ ವಾಲ್ಟ್ಸ್. ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಬಂದು IUDs. ಈ IUDs ತುಂಬ 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 ಇಂಪಾರ್ಟೆಂಟ್. ಎಕ್ಸಾಂಪಲ್ಸ್ ತುಂಬ ನೆನ್ಪಿಟ್ಕೊಳ್ಳಿ. ಓಕೆ, ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಹೇಗೆ? ಫಸ್ಟ್ ಒನ್, ದೇರ್ ಆರ್ 3 ಟೈಪ್ಸ್ ಅಲ್ವಾ. ಸೊ IUD ಅಂದರೆ ಏನು? ಇಟ್ ಈಸ್ ಅ ಸ್ಮಾಲ್ ಏನು ಹೇಳ್ತಾರೆ, T ಶೇಪ್ಡ್ ಸ್ಟ್ರಕ್ಚರ್. ಅದನ್ನು ಯೂಟ್ರಸ್ ಒಳಗಡೆ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಸೊ ದಿಸ್ ಇಸ್ IUD. ಇದನ್ನು ಯೂಟ್ರಸ್ ಒಳಗಡೆ ಇನ್ಸರ್ಟ್ ಮಾಡಿರ್ತಾರೆ. ಇದರಲ್ಲಿ 3 ಟೈಪ್ ಇದೆ. ಓಕೆ, ಇದರಲ್ಲಿ ಎಷ್ಟು ಟೈಪ್ ಇದೆ? ಇದರಲ್ಲಿ 3 ಟೈಪ್ ಇದೆ. ಏನದು? ಇಲ್ಲಿಂದ ಬರ್ಕೊಂಡು ಬರಲಾ? ಫಸ್ಟ್ ಒನ್ ಈಸ್ ನಾನ್ ಮೆಡಿಕೇಟೆಡ್. ಓಕೆ, ಇದರಲ್ಲಿ ಯಾವುದೇ ಆದಂಥ ಮೆಡಿಕೇಶನ್ ಇರೋದ್ರಿಲ್ಲ. ಸೊ ಅದಕ್ಕೆ ಎಕ್ಸಾಂಪಲ್ ಏನು? ಲಿಪೀಸ್ ಲೂಪ್. ಓಕೆ, LMN, ಲಿಪೀಸ್ ಲೂಪ್, ನಾನ್ ಮೆಡಿಕೇಟೆಡ್. ದೆನ್ ಸೆಕೆಂಡ್ ಒನ್ ಬಂದು CM ಅಂತ ನೆನ್ಪಿಟ್ಕೊಳ್ಳಿ. CM, C3M. ಸೊ ಏನದು? ಕಾಪರ್ ರಿಲೀಸಿಂಗ್ CUT, CU7, ಮಲ್ಟಿಲೋಡ್ 375. ಓಕೆ, ಸೊ ದಿಸ್ ಇಸ್ ಕಾಪರ್ ರಿಲೀಸಿಂಗ್. ಲಾಸ್ಟ್ ಒನ್ ಬಂದು ಹಾರ್ಮೋನ್ ರಿಲೀಸಿಂಗ್ IUD. ಇದಕ್ಕೆ ಎಕ್ಸಾಂಪಲ್ಸ್ ಏನು? HPL, ಪ್ರೊಜೆಸ್ಟೋಸರ್ಟ್, ದೆನ್ LNG20. ಹಾರ್ಮೋನ್ ರಿಲೀಸಿಂಗ್ ಯಾವ ಹಾರ್ಮೋನ್? ಸ್ಪೆಸಿಫಿಕಲಿ ಪ್ರೊಜೆಸ್ಟ್ರಾನ್. ಇದೇನಕ್ಕೆ ಇಂಪಾರ್ಟೆಂಟ್? ಈ ನಾನ್ ಮೆಡಿಕೇಟೆಡಲ್ಲಿ ಅದು ಬ್ಯಾರಿಯರ್ ಆಗುತ್ತೆ. ಆ ಫೆಲೋಪಿಯನ್ ಟ್ಯೂಬ್ಸ್ ಏನಿದೆ ಅದನ್ನು ಬ್ಲಾಕ್ ಮಾಡುತ್ತೆ, ಸೊ ದ್ಯಾಟ್ ಈ ಸ್ಪರ್ಮ್ಸು ಹೋಗಿ ಎಂಟರ್ ಆಗೋದಕ್ಕಾಗಲ್ಲ ಫೆಲೋಪಿಯನ್ ಟ್ಯೂಬ್. ಬಟ್ ಈ ಕೇಸಲ್ಲಿ ಕಾಪರ್ ಅಯಾನ್ಸ್ ರಿಲೀಸ್ ಆಗುತ್ತೆ. ಓಕೆ, ದೀಸ್ IUDs ಇಂದ ಕಾಪರ್ ಅಯಾನ್ಸ್ ಬರುತ್ತೆ. ಸೊ ಈ ಕಾಪರ್ ಅಯಾನ್ಸ್ ಏನು ಮಾಡುತ್ತೆ? ಸ್ಪರ್ಮ್ ಎಫಿಷಿಯನ್ಸಿ ಅಥವಾ ಅದರ ಮೊಟಿಲಿಟಿಯನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಆವಾಗ ಇಟ್ ಬಿಕಮ್ಸ್ ಈವನ್ ಬೆಟರ್. ನೆಕ್ಸ್ಟ್, ಹಾರ್ಮೋನ್ ರಿಲೀಸ್ ಆದಾಗ, ಪ್ರೊಜೆಸ್ಟ್ರಾನನ್ನು ರಿಲೀಸ್ ಮಾಡಿದಾಗ ಏನಾಗುತ್ತೆ? ದ ಯೂಟ್ರೈನ್ ವಾಲ್ ಏನಿದೆ, ಯೂಟ್ರಸ್ನ ವಾಲ್ ಏನಿದೆ, ಅದು ತುಂಬ ಅನ್ಸೂಟಬಲ್ ಆಗಿಬಿಡುತ್ತೆ, ತುಂಬ ಥಿಕ್ ಆಗಿಬಿಡುತ್ತೆ. ಆವಾಗ ಸ್ಪರ್ಮ್ ಮೂವ್ಮೆಂಟ್ ಆಗೋದಿಲ್ಲ. ಸೊ ಅದು ಅನ್ಸೂಟಬಲ್ ಆಗಿಬಿಡುತ್ತೆ. ಓಕೆ, ಸೊ ಈ 3 ಅದರ ಮೋಡ್ ಆಫ್ ಆ್ಯಕ್ಷನ್. IUDs ಮೋಡ್ ಆಫ್ ಆ್ಯಕ್ಷನ್ ಏನೇನು? ಒಂದು CU ಅಯಾನ್ಸ್ ಬರುತ್ತೆ. ಸೊ ಅಯಾನ್ಸಿಂದ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಆಗುತ್ತೆ ಅಥವಾ ಸ್ಪರ್ಮ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಹಾರ್ಮೋನ್ ಪ್ರೊಜೆಸ್ಟ್ರಾನಿಂದ ಯೂಟ್ರೈನ್ ಲೈನಿಂಗ್ ಡಬಲ್ ಆಗುತ್ತೆ ಅಥವಾ ಥಿಕ್ ಆಗುತ್ತೆ. ಸೊ ಆವಾಗ ಸ್ಪರ್ಮ್ ಮೊಟಿಲಿಟಿ ಆಟೋಮ್ಯಾಟಿಕ್ಲಿ ಕಡಿಮೆ ಆಗುತ್ತೆ. ಕೊನೆಯದು ಫ್ಯಾಗೋಸೈಟೋಸಿಸ್ ಕೂಡ ಆಗುತ್ತೆ. ಸೊ ಏನದು ಫ್ಯಾಗೋಸೈಟೋಸಿಸ್ ಅಂದರೆ ಆ ಸ್ಪರ್ಮ್ಸ್ನ ಹೀಗೆ ಎನ್ಗಲ್ಫ್ ಮಾಡ್ಕೊಂಬಿಡುತ್ತೆ. ಓಕೆ, ಅಥವಾ ಇಟ್ ಆ್ಯಕ್ಟ್ಸ್ ಆಸ್ ಅ ಬ್ಯಾರಿಯರ್. ಸೊ ಇದು 3 ಅದರ ಮೋಡ್ ಆಫ್ ಆ್ಯಕ್ಷನ್. ಸೊ ಇಲ್ಲಿವರೆಗೂ ಕ್ಲಿಯರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ದಟ್ ನ್ಯಾಚುರಲ್ ಮತ್ತು ಕೆಮಿಕಲ್, ನ್ಯಾಚುರಲ್ ಮತ್ತು ಮೆಕ್ಯಾನಿಕಲ್ ಮೆಥಡ್ಸ್. ನೆಕ್ಸ್ಟ್ ಬಂದು ಕೆಮಿಕಲ್ ಮೆಥಡ್. ಸೊ ಇಲ್ಲಿ ಕೆಲವು ಪಿಲ್ಸನ್ನು ಯೂಸ್ ಮಾಡ್ತೀವಿ. ಪಿಲ್ಸ್ ಅಥವಾ ಇಂಜೆಕ್ಷನ್ಸ್ ಅಥವಾ ಪ್ಯಾಚಸ್. ಈ ಪ್ಯಾಚಸ್ನ ಇಂಪ್ಲಾಂಟ್ಸ್ ಅಂತಲೂ ಕರಿಬೋದು, ಇಂಪ್ಲಾಂಟ್ಸ್ ಅಂತಲೂ ಕರೀತಾರೆ. ಸೊ ಇಲ್ಲೇನಾಗುತ್ತೆ? ಓರಲ್ ಪಿಲ್ಸಲ್ಲಿ ಇಟ್ಸ್ ಅ ಕಾಂಬಿನೇಷನ್ ಆಫ್ ಪ್ರೊಜೆಸ್ಟ್ರಾನ್ ಪ್ಲಸ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಬರೀ ಪ್ರೊಜೆಸ್ಟ್ರಾನೇ ಆಗಿರ್ಬೋದು. ಸೊ ಈ ಹಾರ್ಮೋನ್ಸ್ನ ಪಿಲ್ಸ್ ರೂಪದಲ್ಲಿ ತೊಗೊಂಡಾಗ ಏನಾಗುತ್ತೆ? ಆ ಮೆನ್ಸ್ಟ್ರಲ್ ಸೈಕಲ್ನಲ್ಲೇ ನೋಡಿರ್ತೀರ, ಹಾರ್ಮೋನ್ಸ್ ಚೇಂಜ್ ಆದಾಗ ಯಾವ ಥರ ದ ಫೇಸಸ್ ಹ್ಯಾಪನ್. ಅಂದರೆ ಫಾಲಿಕಲ್ಸ್ ಡೆವಲಪ್ ಆಗುತ್ತೆ, ಓವ್ಯುಲೇಷನ್ ಆಗುತ್ತೆ, ಅದಾದಮೇಲೆ ಕಾರ್ಪಸ್ ಲೂಟಿಯಮ್ ಡೆವಲಪ್ ಆಗುತ್ತೆ. ಸೊ ನಾನು ಇದ್ದಕ್ಕಿದ್ದಂತೆ ಪ್ರೊಜೆಸ್ಟ್ರಾನ್ ಕೊಟ್ಟಾಗ ಅಲ್ಲೇನಾಗುತ್ತೆ? ದ ಸೈಕಲ್ ಗೆಟ್ಸ್ ಆಲ್ಟರ್ಡ್, ಅಂದರೆ ತುಂಬ ಚೇಂಜಸ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ? ಓವ್ಯುಲೇಷನ್ ಆಗೋದಿಲ್ಲ, LH ಸಪ್ರೆಸ್ ಆಗಿಬಿಡುತ್ತೆ. ಓವ್ಯುಲೇಷನ್ ಆಗಿಲ್ಲ ಅಂದರೆ ಓವಮ್
ರಿಲೀಸ್ ಆಗಿ ಫೆಲೋಪಿಯನ್ ಟ್ಯೂಬಿಗೆ ಬರಲ್ಲ, ಆವಾಗ ಕಾಂಟ್ರಾಸೆಪ್ಷನ್ ಆಗಲ್ಲ. ಓಕೆ, ಸೊ ಈ ಓರಲ್ ಪಿಲ್ಸ್ ಇಸ್ ಒನ್ ಆಫ್ ದ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಆಲ್ಸೋ. ಆಗೋಯ್ತಪ್ಪ, ಯಾವುದೋ ಕ್ಯಾಶುಯಲ್ ಅನ್ಇಂಟೆನ್ಷನಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಯಿತು ಅಥವಾ ಯಾವುದೋ ರೇಪ್ ಕೇಸ್ ಬಂತು, ಸೊ ಆ ಸಮಯದಲ್ಲೆಲ್ಲ ಫಸ್ಟ್ ಹೋಗುವಂಥ ಕಾಂಟ್ರಾಸೆಪ್ಟಿವ್ ಯಾವುದು? ಈ ಪಿಲ್ಸ್. ಓಕೆ, ಸೊ ದಟ್ ಅಲ್ಲೇ ಆ ಫರ್ಟಿಲೈಸೇಷನ್ ಆಗದಿರೋ ಹಾಗೆ ತಡಿಬೋದು. ಓಕೆ, ಸೊ ಎಕ್ಸಾಂಪಲ್ ಏನು ಇದಕ್ಕೆ? ಒನ್ ಆಫ್ ದ ಸಿಂಪಲ್ ಎಕ್ಸಾಂಪಲ್ ಇಸ್ ಸಹೇಲಿ. ಸೊ ಇದಕ್ಕೆ ಇನ್ನೊಂದು ಹೆಸರು ಇದೆ, ಏನದು? ಇಟ್ ಈಸ್ ಒನ್ಸ್ ಅ ವೀಕ್. ಇಟ್ ಈಸ್ ಕಾಲ್ಡ್ ಒನ್ಸ್ ಅ ವೀಕ್ ಪಿಲ್. ಏನಂತ ಕರಿತೀವಿ ಅದನ್ನ? ಒನ್ಸ್ ಅ ವೀಕ್ ಪಿಲ್. ಓಕೆ, ಸೊ ಓರಲ್ ಪಿಲ್ಸ್ ತುಂಬ ಇಂಪಾರ್ಟೆಂಟ್. ಇಂಜೆಕ್ಷನ್ಸ್, ಇದೇ ಹಾರ್ಮೋನ್ಸನ್ನು ಇಂಜೆಕ್ಷನ್ ರೂಪದಲ್ಲಿ ಕೂಡ ತಗೊಳ್ಬೋದು. ಸೊ ಮತ್ತು ಅದನ್ನು ಇಂಪ್ಲಾಂಟ್ಸ್ ಅಂತ ಇದೆ. ಏನದು ಇಂಪ್ಲಾಂಟ್ ಅಂದರೆ? ಅದು ಒಂದು ಸಣ್ಣ ಡಿವೈಸ್ ಆಯಿತಾ, ಅದನ್ನು ವಿಚ್ ಇಸ್ ಕೋಟೆಡ್, ಅಂದರೆ ಹಾರ್ಮೋನ್ ಕೋಟ್ ಮಾಡಿರ್ತಾರೆ, ಅದನ್ನು ಸಬ್ಕ್ಯೂಟೇನಿಯಸ್ ಅಂದರೆ ನಿಮ್ಮ ಸ್ಕಿನ್ನ ಕೆಳಗಡೆ ಇಂಟ್ರಡ್ಯೂಸ್ ಮಾಡ್ತಾರೆ ಅದನ್ನು, ಆಯಿತಾ. ಸೊ ದಟ್ ಕ್ಯಾನ್ ಬಿ ಡನ್, ಅಂದರೆ ಬರೀ ಮೆಡಿಕಲ್ ಪ್ರೊಫೆಷನಲ್ಸ್ ಮಾಡ್ತಾರೆ. ಸೊ ಅದನ್ನು ಇಂಟ್ರಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಅದು ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ, ಬಟ್ ತುಂಬ ಸ್ಲೋ, ನಿಧಾನವಾಗಿ ರಿಲೀಸ್ ಮಾಡುತ್ತೆ. ಸೊ ಏನಾಯ್ತಲ್ಲಿ? ಎಕ್ಸ್ಪೋಜರ್ ಟೈಮ್ ಜಾಸ್ತಿ ಆಯಿತು. ಸೊ ಪಿಲ್ಸ್ ಮತ್ತು ಇಂಜೆಕ್ಷನ್ಸ್ ಇಮ್ಮಿಡಿಯೇಟ್ ಎಫೆಕ್ಟ್ ಇರುತ್ತೆ, ಬಟ್ ಇಂಪ್ಲಾಂಟ್ಸ್ ಲಾಂಗ್ ಎಕ್ಸ್ಪೋಜರ್ ಇರುತ್ತೆ, ಆಯಿತಾ. ಸೊ ಅದೇ ವ್ಯತ್ಯಾಸ, ಇಲ್ಲೂ ಹಾರ್ಮೋನೇನೆ ಅಲ್ಲೂ ಹಾರ್ಮೋನೇನೆ, ಬಟ್ ಯಾವ ಥರ ಅದು ಅಂದರೆ ಅಲ್ಲಿಂದ ಹೇಗೆ ಡಿಸಮಿನೇಟ್ ಆಗಿ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದ್ರ ಮೇಲೆ ಇದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ಸರಿನಾ? ಕ್ಲಿಯರಾ? ಕೆಮಿಕಲ್ ಕಾಂಟ್ರಾಸೆಪ್ಟಿವ್ಸ್. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಪೋಸ್ಟ್ ಮಾಡಿ, ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಬೇಡಿ. ನಿಮ್ಮ ಮನಸ್ಸಲ್ಲಿರೋವಂಥ ಡೌಟ್ ನನಗೆ ಗೊತ್ತಾಗಲ್ಲ, ನೀವು ಪೋಸ್ಟ್ ಮಾಡಿದರೆ ಮಾತ್ರ ನನಗೆ ಗೊತ್ತಾಗುತ್ತೆ. ಓಕೆನಾ? ಸರಿನಾ? ಇಂಟ್ರೆಸ್ಟಿಂಗ್ ಆಗಿದೆಯಾ? ಓಕೆ, ಸೊ ಲಾಸ್ಟಲ್ಲಿ ಬಂದು ವ್ಯಾಸೆಕ್ಟಮಿ ಮತ್ತು ಟ್ಯೂಬೆಕ್ಟಮಿ. ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ಸೊ ಅಲ್ಲಿ ವ್ಯಾಸ್ ಡಿಫ್ರೆನ್ಸನ್ನು ಕಟ್ ಮಾಡಿ ಟೈ ಮಾಡ್ತಾರೆ, ಇಲ್ಲಿ ಏನನ್ನು ಟೈ ಮಾಡ್ತಾರೆ? ಫೆಲೋಪಿಯನ್ ಟ್ಯೂಬನ್ನು ಕಟ್ ಮಾಡಿ ಟೈ ಮಾಡ್ತಾರೆ. ಸೊ ಯಾವುದು ಮೇಲಲ್ಲಿ ಯಾವುದು ಫೀಮೇಲಲ್ಲಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್. ಸೊ ಈಗಷ್ಟೇ ನಾನು ಮಾತಾಡ್ತಾ ಇದ್ದೆ ಯಾವ್ದಾರ ಸಿಚುವೇಶನ್ಸಲ್ಲಿ ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ ಬೇಕಾಗತ್ತೆ ಅಂತ. ಸೊ ಅಲ್ಲೂ ಸಹ ಪ್ರೊಜೆಸ್ಟ್ರಾನ್ ಈಸ್ಟ್ರೋಜನ್ ಕಾಂಬಿನೇಷನ್ಸ್ ಅಥವಾ IUDs ಕೂಡ ಯೂಸ್ ಮಾಡ್ಬೋದು. ಬಟ್ ಏನು ಆ ವಿಂಡೋ, ಟೈಮ್ ವಿಂಡೋ, ಅದು ಆ ಘಟನೆ ಆಗಿರುವಂಥ 72 hours ಒಳಗಡೆನೆ ಅವರು ಒಂದು ಪಿಲ್ಸನ್ನು ಯೂಸ್ ಮಾಡಿರಬೇಕು ಅಥವಾ IUDsನ್ನು ಇನ್ಸರ್ಟ್ ಮಾಡ್ಕೊಂಡಿರಬೇಕು. ಸೊ ಇದಕ್ಕೆ ಯಾರು ಹೆಲ್ಪ್ ಬೇಕು? ಇದಕ್ಕೆ ಮೆಡಿಕಲ್ ಪ್ರೊಫೆಷನಲ್ಸ್ ಹೆಲ್ಪ್ ಬೇಕು. ಓಕೆ, ಸೊ ಆ ಘಟನೆ ಆಗಿದ ತಕ್ಷಣ, ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಆಗಿದ ತಕ್ಷಣ ದಯವಿಟ್ಟು ಹತ್ತಿರದಲ್ಲಿರುವಂಥ ಮೆಡಿಕಲ್ ಪ್ರಾಕ್ಟಿಷನರ್ಸ್ ಅಥವಾ ಫಿಸಿಷಿಯನ್ಸ್ ಹತ್ರ ಹೋಗಿ ಅವರ ಸಲಹೆಯನ್ನು ಪಡ್ಕೊಳ್ಬೇಕು. ಓಕೆ, ಮೋಸ್ಟ್ ಆಫ್ ದ ಟೈಮ್ಸ್ ಏನು ಸಲಹೆ ಕೊಡ್ತಾರೆ? ಒಂದಾ ಪಿಲ್ಸ್ ಕೊಡ್ತಾರೆ ಅಥವಾ IUDಯನ್ನು ಉಪಯೋಗಿಸ್ಬೋದು. ಸೊ ಅದನ್ನು ಈ ಎರಡು, ಸೊ ಇದು ತುಂಬ ಇಂಪಾರ್ಟೆಂಟ್. ಕೆಲವು ಕ್ವೆಶನ್ಸಲ್ಲಿ ಬರುತ್ತೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ಎನ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್. ದೇರ್ ವಿಲ್ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ, ನೀವು ಅದರಲ್ಲಿ ಇವೆರಡನ್ನು ಚೂಸ್ ಮಾಡಬೇಕು. ಓಕೆ, ಕ್ಲಿಯರ್? ಓಕೆ, ನೆಕ್ಸ್ಟ್ STDs ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ಈಗಾಗಲೇ. ಸೊ ಯಾವುದು ಬ್ಯಾಕ್ಟೀರಿಯಲ್, ಯಾವುದು ವೈರಲ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಗೊನೋರಿಯಾ, ಸಿಫಿಲಿಸ್, ಕ್ಲೆಮೈಡಿಯಾ, ಟ್ರೈಕೋಮೋನಿಯಾಸಿಸ್, ಇವು ಮೂರು. ಓಕೆ ಓಕೆ, GTSC, ಗವರ್ಮೆಂಟ್ ಟ್ರಾನ್ಸ್ಪೋರ್ಟ್, ಸುಪ್ರೀಂ ಕೋರ್ಟ್. ಐ ಆಮ್ ರೀಚಿಂಗ್ ಸುಪ್ರೀಂ ಕೋರ್ಟ್ ಯೂಸಿಂಗ್ ಗವರ್ಮೆಂಟ್ ಟ್ರಾನ್ಸ್ಪೋರ್ಟ್. ಸೊ GTSC ಇವು ನಾಲ್ಕು ವೈರಲ್ ಡಿಸೀಸಸ್. ಬ್ಯಾಕ್ಟೀರಿಯಲ್ ನಮ್ಮ H⁴, H³ ಕ್ಯೂರ್ ಮಾಡೋಕ್ಕಾಗಲ್ಲ, H⁴ ಬ್ಯಾಕ್ಟೀರಿಯಲ್ ವೈರಲ್ ಡಿಸೀಸಸ್. ಅವು ಯಾವ್ದ್ಯಾವುದು? HIV, ಜೆನೈಟಲ್ ಹರ್ಪಿಸ್, ಹೆಪಟೈಟಿಸ್ B ಆ್ಯಂಡ್ HPV. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂದರೆ ಇಟ್ ಈಸ್ ಹ್ಯೂಮನ್ ಇನ್ಫ್ಲೂಯೆನ್ಸಾ ವೈರಸ್. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಆ್ಯಂಡ್ ದೆನ್ ಹೆಪಟೈಟಿಸ್ B ಮತ್ತು ಜೆನೈಟಲ್ ಹರ್ಪಿಸ್. ಇವು 4 ವೈರಲ್ ಡಿಸೀಸಸ್. ಮತ್ತು ನೆಕ್ಸ್ಟ್ ಒನ್ MTP ಬಗ್ಗೆ 2 ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನದು? ಅದು 1971 ಇಟ್ ಈಸ್ ಲೀಗಲ್. MTP ಅಂದರೆ ಏನು? ಇಟ್ ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಇದು ಯಾವಾಗಿಂದ ಲೀಗಲ್? 1971 ಲೀಗಲ್. ಬಟ್ ಅದಕ್ಕೆ 2 ಕ್ಲಾಸಸ್ ಇದೆ, ತುಂಬ ಇಂಪಾರ್ಟೆಂಟ್ ಕ್ಲಾಸಸ್. ಏನದು?
ಈ MTP ಪ್ರೊಸೀಜರ್ ಯಾವಾಗ ಮಾಡ್ಬೋದು? ತಾಯಿ ಪ್ರಾಣಕ್ಕೆ ಅಪಾಯ ಇದ್ದಾಗ ಮಾತ್ರ, ಅಥವಾ ಆ ಶಿಶು ಅಥವಾ ಮಗುವಿನಲ್ಲಿ ಯಾವುದಾದ್ರೂ ಜೆನೆಟಿಕ್ ಡಿಸಾರ್ಡರ್ ಇದೆ ಅಂತ ಕನ್ಫರ್ಮೇಷನ್ ಬಂದಾಗ ಮಾತ್ರ MTPಯನ್ನು ಮಾಡ್ಬೋದು. ಅದನ್ನು ಹೇಗೆ ಕನ್ಫರ್ಮ್ ಮಾಡ್ಕೊಳ್ತೀವಿ? ಅದಕ್ಕೆ ಬೇಕಾಗಿರೋವಂಥದ್ದೇ ಆಮ್ನಿಯೋಸೆಂಟೆಸಿಸ್ ಟೆಸ್ಟ್. ಯಾವುದಿದು? ಇಟ್ ಈಸ್ ಅ ಪ್ರಿನೇಟಲ್ ಟೆಸ್ಟ್. ಅಂದರೆ ಗರ್ಭದಲ್ಲಿರುವಂಥ ಫೀಟಸ್ನ ಟೆಸ್ಟ್ ಮಾಡ್ತಾರೆ. ಸೊ ಏನನ್ನು ಕಲೆಕ್ಟ್ ಮಾಡ್ತಾರೆ? ಆಮ್ನಿಯಾನ್ ಲಿಕ್ವಿಡನ್ನು ಕಲೆಕ್ಟ್ ಮಾಡ್ತಾರೆ. ಕರೆಕ್ಟ್? ಆಮ್ನಿಯಾನನ್ನು ತಗೊಂಡು ಆ ಸ್ಯಾಂಪಲಲ್ಲಿ ಸೆಲ್ಸನ್ನು ತಗೊಂಡು ಆ ಸೆಲ್ಸ್ನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ ಅನ್ನೋದನ್ನು ನೋಡ್ತಾರೆ. ಸೊ ಬೇಸ್ಡ್ ಆನ್ ದ್ಯಾಟ್ ಯಾವ ಜೆನೆಟಿಕ್ ಡಿಸಾರ್ಡರ್ಸ್ ಇದೆ ಅಂತ ಗೊತ್ತಾಗುತ್ತೆ. 4 ಇಂಪಾರ್ಟೆಂಟ್ ಜೆನೆಟಿಕ್ ಡಿಸಾರ್ಡರ್ಸ್. ಯಾವುದದು? ಹಿಮೋಫೀಲಿಯಾ, ಓಕೆ, ಹಿಮೋಫೀಲಿಯಾ, ಸಿಕಲ್ ಸೆಲ್ ಅನಿಮಿಯಾ, ಮತ್ತೊಂದು ಡೌನ್ಸ್ ಸಿಂಡ್ರೋಮ್. ಮ್ಯಾಮ್ ಏನು ಇವೆಲ್ಲ ಅರ್ಥ ಏನು? ಸೊ ಈ ಡಿಸೀಸಸ್ ಬಗ್ಗೆ ಏನಾಗುತ್ತೆ ಏನು ಅನ್ನೋದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನಲ್ಲಿ ತುಂಬ ಡೀಟೇಲಾಗಿ ಓದ್ತೀವಿ. ಸೊ ಅಲ್ಲಿ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ. ಸೊ ಈ ಚಾಪ್ಟರ್ ಈ ಮಟ್ಟಿಗೆ ನಿಮ್ಗೆ ಏನು ನೆನಪಿರಬೇಕು? ಯಾವ ಜೆನೆಟಿಕ್ ಡಿಸಾರ್ಡರ್ಸ್ ಅಂದರೆ ಈ 3 ನೆನಪಿರಬೇಕು. ಕೆಲವು ಯಾವುದೋ 1 ಇಯರ್ ಪೇಪರಲ್ಲಿ PYQ ಅಲ್ಲಿ ಕೊಟ್ಟಿದ್ರು. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಡಿಟೆಕ್ಟೆಡ್ ಯೂಸಿಂಗ್ ಆಮ್ನಿಯೋಸೆಂಟೆಸಿಸ್. ಓಕೆ, ಇದು 3 ಕೊಟ್ಟು ದೆರ್ ವಾಸ್ 1 ಪ್ಯಾಲೆಟ್ ಡಿಫಾರ್ಮೇಷನ್ ಅಂತ ಕೊಟ್ಟಿದ್ರು. ಅಂದರೆ ಈ ರೀಜನ್ ಏನಿದೆ ಅದರ ಡಿಫಾರ್ಮೇಷನ್. ಓಕೆ, ಸೊ ದ ಲಿಪ್ ಡಿಫಾರ್ಮೇಷನ್ ಬೇಸಿಕ್ಲಿ. ಸೊ ಅದರಲ್ಲಿ ಅದು ನಾವು ತಿಳ್ಕೊಳ್ಬೋದು, ಫೀಟಸ್ನಲ್ಲಿ ಅದಾಗಿದೆಯಾ ಅಂತ ತಿಳ್ಕೊಳ್ಬೋದು. ಬಟ್ ಅದು ಹೇಗೆ ತಿಳ್ಕೊಳ್ತೀವಿ? MRI ಡೆವಲಪ್ಮೆಂಟ್ ಆದಮೇಲೆ. ಆದರೆ ಈ 3 ಸಹ ನಾವು ಆಮ್ನಿಯೋಸೆಂಟೆಸಿಸ್ನಲ್ಲೇ ತಿಳ್ಕೊಳ್ಬೋದು. ಕರೆಕ್ಟ್? ಸೊ ಇದು ಯಾವಾಗ ಮಾಡಬೇಕು? ಇದು MTP ಬಂದು 12 ವೀಕ್ಸ್ ಒಳಗಡೆ ಮಾಡಬೇಕು. ಆಮ್ನಿಯೋಸೆಂಟೆಸಿಸ್ ಯಾವಾಗ ಮಾಡಬೇಕು? 16 ವೀಕ್ಸ್ ಒಳಗಡೆ ಮಾಡಬೇಕು. ಸೊ ಮ್ಯಾಮ್ ನೀವೇ ಕಾಂಟ್ರಡಿಕ್ಟ್ ಮಾಡ್ತಿದ್ದೀರಾ ಇಲ್ಲಿ. ಮ್ಯಾಮ್ ಆಮ್ನಿಯೋಸೆಂಟೆಸಿಸ್ ಮಾಡಬೇಕಾಗಿರೋದು 16th ವೀಕ್ ಅಥವಾ 16 ವೀಕ್ಸ್ ಒಳಗಡೆ, MTP ಮಾಡಬೇಕಾಗಿರೋದು 12 ವೀಕ್. ನಾವು ಆಮ್ನಿಯೋಸೆಂಟೆಸಿಸ್ ಮಾಡಿದ್ಮೇಲೆ ತಾನೇ ಮ್ಯಾಮ್ ಗೊತ್ತಾಗೋದು ಡಿಸೀಸ್ ಇದೆಯಾ ಇಲ್ವಾ ಅಂತ, ಅಲ್ವಾ? ಸೊ ಈ ಪ್ರಾಬ್ಲಮ್ ಡಾಕ್ಟರ್ಸೂ ಸಹ ಫೇಸ್ ಮಾಡಿದ್ರು. ಸೊ ಅವಾಗ ಏನಾಯಿತು? ಅವರು ದೆ ಕೇಮ್ ಅಪ್ ವಿತ್ ಅ ನ್ಯೂ ಟೆಕ್ನಿಕ್ ಕಾಲ್ಡ್ ಕೋರಿಯಾನಿಕ್ ವಿಲ್ಲಿಸ್ ಸ್ಯಾಂಪ್ಲಿಂಗ್. ಓಕೆ, ಏನಂತ ಕರೀತಾರೆ ಅದನ್ನು? ಕೋರಿಯಾನಿಕ್ ವಿಲ್ಲಿಸ್ ಸ್ಯಾಂಪ್ಲಿಂಗ್, CVS. ಓಕೆ, ಸೊ ಈ CVSನ ಟೆಕ್ನಿಕನ್ನು ನಾನು 12 ವೀಕ್ಸ್ನ ಒಳಗಡೆನೆ ಮಾಡಬಹುದು, ವಿತಿನ್ 12 ವೀಕ್ಸ್. ಓಕೆ, ಸೊ ಅದನ್ನು ವಿತಿನ್ 12 ವೀಕ್ಸ್ ಒಳಗಡೆ ಮಾಡ್ಬೋದು. ಸೊ ಈ ಟೆಕ್ನಿಕಲ್ಲಿ ಇಲ್ಲಿ ಆಮ್ನಿಯಾನ್ ಸ್ಯಾಂಪಲ್ ತೊಗೊಳ್ತಿದ್ದೀನಿ, ಇಲ್ಲಿ ಕೋರಿಯಾನ್ ಸ್ಯಾಂಪಲನ್ನು ತೊಗೊಳ್ತಿದ್ದೀನಿ. ಇದೆಲ್ಲ ಲೇಯರ್ಸ್ ಅಲ್ವಾ, ಎಂಬ್ರಿಯೋ ಸುತ್ತಮುತ್ತಲೂ ಇರೋವಂಥ ಪ್ರೊಟೆಕ್ಟಿವ್ ಲೇಯರ್ಸ್. ಸೊ ಅಲ್ಲಿಂದ ನಾನು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಏನಾದರೂ ಜೆನೆಟಿಕ್ ಡಿಫೆಕ್ಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೀನಿ. ಓಕೆ ಮಕ್ಕಳೇ, ಇದು NCERTಯಲ್ಲಿ ಇಲ್ಲ, ಬಟ್ ಕೆಲವೊಮ್ಮೆ ನೀಟಲ್ಲಿ ಈ ಪ್ರಶ್ನೆ ಬಂದಿರೋದಿದೆ. ಆಮ್ನಿಯೋಸೆಂಟೆಸಿಸ್ ಪ್ರಶ್ನೆ ಡೆಫಿನೆಟಾಗಿ KCETಯಲ್ಲೂ ಬಂದಿದೆ, ಬಟ್ CVS ಬಗ್ಗೆ ಕ್ವೆಶ್ಚನ್ ಬಂದಿರೋದು ನೀಟ್ ಎಕ್ಸಾಮಲ್ಲಿ. ಓಕೆ, ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ MTP 12 ವೀಕ್ಸ್, ಆಮ್ನಿಯೋಸೆಂಟೆಸಿಸ್ 16 ವೀಕ್ಸ್, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು STDs ಆ್ಯಂಡ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್. ಸೊ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ IVF ಅಲ್ಲಿ ಏನಾಯಿತು? ಸ್ಪರ್ಮ್ ಮತ್ತು ಎಗ್ 8ಗಿಂತ ಕಡಿಮೆ ಇದ್ದಾಗ ಜಿಫ್ಟ್ ಮಾಡ್ತಾರೆ. 8 ಬ್ಲಾಸ್ಟೋಮಿಯಾಸ್ಗಿಂತ ಕಡಿಮೆ ಇದ್ದಾಗ ಜಿಫ್ಟ್, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. 8ಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ? ಅಲ್ಲಿ IUT, ಇಂಟ್ರಾ ಯೂಟ್ರೈನ್ ಟ್ರಾನ್ಸ್ಫರ್ ಮಾಡ್ತಾರೆ. ಕರೆಕ್ಟ್? ಇದನ್ನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಗಿಫ್ಟಲ್ಲಿ ಏನಾಗುತ್ತೆ? ಗ್ಯಾಮೀಟ್ಸ್ ಅಂದರೆ ಎಗ್ ಅಥವಾ ಸ್ಪರ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಫೆಲೋಪಿಯನ್ ಟ್ಯೂಬಲ್ಲಿ ಯೂಸಿಂಗ್ ಅ ಕೆಥೆಟರ್. ಸೊ ಫರ್ಟಿಲೈಸೇಷನ್ ಇಲ್ಲೇನಾಗುತ್ತೆ? ಇಲ್ಲಿ ಫರ್ಟಿಲೈಸೇಷನ್ ಇಸ್ ಇನ್ ವೈವೋ, ಇಲ್ಲಿ ಫರ್ಟಿಲೈಸೇಷನ್ ಇಸ್ ಇನ್ ವಿಟ್ರೋ. ಇದು ನೆನಪಿರಬೇಕು, ಇನ್ ವಿಟ್ರೋ, ಇನ್ ವೈವೋ. ಅದಾದಮೇಲೆ ICSI, ಸಿಂಗಲ್ ಸ್ಪರ್ಮ್ ಈಸ್ ಇಂಜೆಕ್ಟೆಡ್ ಇನ್ ಟು ಆ್ಯನ್ ಎಗ್. ಓಕೆ, ಅದಾದ ನಂತರ ಆರ್ಟಿಫಿಷಿಯಲ್ ಇನ್ಸೆಮೈನೇಷನ್. ಸೊ ಇಲ್ಲೇನಾಗುತ್ತೆ? ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಸ್ಪರ್ಮ್ಸನ್ನು ಕಲೆಕ್ಟ್ ಮಾಡಿಕೊಂಡು ಯೂಟ್ರಸಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಅದನ್ನೇನಂತ ಕರೀತಾರೆ? IUI. ಓಕೆ, ಇಂಟ್ರಾ ಯೂಟ್ರೈನ್ ಇನ್ಸೆಮೈನೇಷನ್. ಓಕೆ,
ಸೊ ಮತ್ತೊಂದ್ಸಲ ಹೇಳ್ತೀನಿ, ಇಲ್ಲಿ ದ ಫೀಮೇಲ್ ಬಾಡಿನಲ್ಲಿ ಫರ್ಟಿಲೈಸೇಷನ್ ಆಗೋದಕ್ಕೆ ತೊಂದರೆ ಇರುತ್ತೆ. ಸೊ ಆವಾಗ ಫರ್ಟಿಲೈಸೇಷನ್ ಆಚೆ ಆಗುತ್ತೆ. ಬಟ್ ಡೆವಲಪ್ಮೆಂಟ್ ಆಫ್ ದ ಫೀಟಸ್ ಅಥವಾ ಎಂಬ್ರಿಯೋ ಡೆವಲಪ್ಮೆಂಟ್ ಏನಿದೆ ಅದೆಲ್ಲ ಫೀಮೇಲ್ ಬಾಡಿ ಒಳಗಡೆನೆ ಆಗುತ್ತೆ. ಸೊ ದಟ್ ಈಸ್ IVF. ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಏನಕ್ಕೆ ಹೋಗ್ತಾರೆ? ಇಟ್ ಈಸ್ IUI, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಯಾವುದಾದ್ರೂ ಫೀಮೇಲ್ ಎಗ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಆವಾಗ ದೇ ಗೋ ಫಾರ್ ಗಿಫ್ಟ್. ಓಕೆ, ಗ್ಯಾಮೀಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಸೊ ICSI ಯಾವಾಗ ಸ್ಪರ್ಮ್ ಎಫಿಷಿಯನ್ಸಿ ಅಥವಾ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಇದ್ದಾಗ ಅದನ್ನು ICSIಯನ್ನು ಚೂಸ್ ಮಾಡ್ತಾರೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ಲ, ಯಾವ ಸಿಚುವೇಷನಲ್ಲಿ ಯಾವ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ ಅಂತ. ಇದಿಷ್ಟು ನೆನಪಿದ್ರೆ ಸಾಕು ಮಕ್ಕಳೇ. KCETಯಲ್ಲಿ ಬರುವಂಥ ಪ್ರಶ್ನೆಗಳನ್ನು ನಾವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಸೊ ಡಿಸ್ಕಸ್ ಮಾಡೋಣ PYQs. ಅದಕ್ಕೆ ಮುಂಚೆ ಇಮೇಜಸ್. ಸೊ ಈ ಇಮೇಜಸ್ ನಿಮಗೆ ಆ ಪ್ರೀವಿಯಸ್ ಎಕ್ಸ್ಪ್ಲನೇಷನ್ ಅರ್ಥ ಆಗಿದ್ರೆ ಇಮೇಜಲ್ಲಿ ಯಾವ ಟೆಕ್ನಿಕ್ ಯಾವುದು ಅಂತ ನೀವು ಈಸಿಯಾಗಿ ಹೇಳ್ಬೋದು. ಸೊ ಇಲ್ಲೇನಾಗ್ತಿದೆ, ಇದು IVF. ಸೊ ಇಲ್ಲಿ ನಂಬರ್ ಆಫ್ ಸ್ಪರ್ಮ್ಸ್ ಜಾಸ್ತಿ ಇದೆ. ಸೊ ನಾನು ಸ್ಪರ್ಮ್ಸ್ ಮತ್ತು ಎಗ್ ತೊಗೊಂಡು ಅಲ್ಲಿ ಫರ್ಟಿಲೈಸೇಷನ್ ಆಗ್ತಿದೆ. ಆದರೆ ಇಲ್ಲಿ ಒನ್ ಸಿಂಗಲ್ ಸ್ಪರ್ಮ್. ಸೊ ಯಾವುದಿದು? ಇಟ್ ಈಸ್ ICSI. ಇದೇ ಮೇಜರ್ ಡಿಫ್ರೆನ್ಸ್ IVFಗೂ ಮತ್ತು ICSIಗೂ. ಓಕೆ, ಫೈನ್. ಅದಾದ ನಂತರ ಇಲ್ಲಿ ಇಟ್ ಈಸ್ ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಯಾಕೆಂದರೆ ಇಲ್ಲಿ ತೋರಿಸ್ತಿದ್ದಾರೆ ಝೈಗೋಟ್ ಸ್ಪ್ಲಿಟ್ ಆಗ್ತಿದೆ, ಬ್ಲಾಸ್ಟೋಮಿಯಾಸ್ ಫಾರ್ಮ್ ಆಗ್ತಿದೆ, ಅದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದು ಜಿಫ್ಟ್. ಇದು ಇಲ್ಲಿ ನೋಡಬಹುದು ನೀವು, ಈ ಸ್ಪರ್ಮ್ಸು ಮತ್ತು ಓವರಿ ಮೀಟ್ ಆಗ್ತಿದೆ. ಸ್ಪರ್ಮ್ಸ್ ಮತ್ತು ಓವಮ್ ಮೀಟ್ ಆಗ್ತಿದೆ. ಇಲ್ಲಿ ಎಷ್ಟೊಂದು ಸ್ಪರ್ಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಕೆಥೆಟರನ್ನು ಝೂಮ್ ಮಾಡಿದ್ದಾರೆ, ಈ ರೀಜನನ್ನು ಇಲ್ಲಿ ಝೂಮ್ ಮಾಡಿದ್ದಾರೆ. ಕಾಣಿಸ್ತಿಲ್ವೇನೋ, ಲೆಟ್ ಮಿ ಟೇಕ್ ಎಲ್ಲೋ. ಹಾಂ, ಇಲ್ಲಿ ಕೆಥೆಟರ್ ಎಡ್ಜ್ ಏನಿದೆ ಅದನ್ನು ಝೂಮ್ ಮಾಡಿದ್ದಾರೆ. ಓಕೆ, ಸೊ ಅಲ್ಲೇನು ಕಾಣಿಸ್ತಿದೆ ನಿಮಗೆ? ಈ ಡ್ರಾಪ್ಲೆಟ್ ಒಳಗಡೆ ಎಷ್ಟೊಂದು ಸ್ಪರ್ಮ್ಸ್ ಮತ್ತು ಎಗ್ಸ್ ಇದೆ. ಕರೆಕ್ಟ್. ಸೊ ದಿಸ್ ಇಸ್ ಗ್ಯಾಮೀಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಫೆಲೋಪಿಯನ್ ಟ್ಯೂಬ್ ಒಳಗಡೆ ಗ್ಯಾಮೀಟ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ಗಿಫ್ಟ್. ಇಲ್ಲೇನಾಗ್ತಿದೆ? ಯೂಟ್ರಸ್ ಒಳಗಡೆ ಈ ಇಂಜೆಕ್ಷನ್ ಥ್ರೂ ಸ್ಪರ್ಮ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್. ಓಕೆ, ಈ ಚಿತ್ರಗಳನ್ನು ನೀವು ಈಸಿಯಾಗಿ ಗಮನಿಸಿದ್ರೆ ಟೆಕ್ನಿಕ್ ಯಾವುದು ಅಂತ ಅರ್ಥ ಆಗುತ್ತೆ. ಮಕ್ಕಳೇ ಚಿತ್ರನೂ ನೋಡ್ಕೊಳ್ಳಿ ಮತ್ತು ಟೆಕ್ನಿಕ್ಸನ್ನು ಸಹ ನೋಡ್ಕೊಳ್ಳಿ. ಓಕೆ, ಕ್ಲಿಯರ್? ಸೊ ಮ್ಯಾಮ್ ಇದು ಒಂದು ರೀಪ್ರೊಡಕ್ಟಿವ್ ಹೆಲ್ತ್ ಬರೀ ಇದು ಒಂದಕ್ಕೆ ಇಂಪಾರ್ಟೆಂಟಾ? ಅಲ್ಲ ಮಕ್ಕಳೇ. ನೀವು KCET ಅಥವಾ ನೀಟ್ ಎಕ್ಸಾಮ್ ಬರೀತಿದ್ರು ಪ್ಲ್ಯಾನ್ ಎ ಏನು ಮೆಡಿಕಲ್ ತೊಗೊಳ್ಬೇಕು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್ ತೊಗೊಳ್ಬೇಕು. ಬಟ್ ಈ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಇದಕ್ಕೆ ತುಂಬ ಪ್ರೊಫೆಷ್ನಲ್ಸ್ ಬೇಕು. ಓಕೆ, ಈ ICSI ನೀವೇನು ನೋಡ್ತಿದ್ದೀರಾ ಇಲ್ಲಿ, ಒಂದು ಸಿಂಗಲ್ ಸ್ಪರ್ಮ್, ಅದಕ್ಕೆ ಎಷ್ಟು ಟೆಕ್ನಿಕ್ ಇನ್ವಾಲ್ವ್ ಇರುತ್ತೆ ಗೊತ್ತಾ? ಎಷ್ಟು ಸ್ಕಿಲ್ಡ್ ಇರಬೇಕು ಆ ನೀಡಲನ್ನು ಹ್ಯಾಂಡಲ್ ಮಾಡಬೇಕಂದ್ರೆ. ಸೊ ಇದು ಎಲ್ಲ ಟೆಕ್ನಿಕ್ಸಿಂದನೂ ಹೊಸ ಕೆರಿಯರ್ ಆಪ್ಷನ್ಸ್ ಇದೆ. ಓಕೆ, ಸೊ ನೀವು ಪ್ಲ್ಯಾನ್ ಎ ಮೆಡಿಕಲ್ 100% ಪರ್ಫೆಕ್ಟ್, ಅದು ವರ್ಕ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ಲ್ಯಾನ್ ಬಿ ಅನ್ನು ಇಟ್ಕೊಳ್ಳಿ. ಅಥವಾ KCET ಬರೀತಿರೋ ಮಕ್ಕಳಿಗೆ ಏನು, ಯು ಹ್ಯಾವ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಲ್ವಾ, ನಿಮಗೆ ಡೈರೆಕ್ಟ್ ಮೆಡಿಕಲ್ ಸೀಟ್ ಸಿಗೋದಿಲ್ಲ, ಪ್ಯಾರಾಮೆಡಿಕಲ್ ಕೋರ್ಸಸ್. ಸೊ ಅದರದ್ರಲ್ಲಿ ಅಸಿಸ್ಟಿವ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಕೋರ್ಸಿಗೂ ತುಂಬ ವ್ಯಾಲ್ಯೂ ಇದೆ. ತುಂಬ ಬಡ್ಡಿಂಗ್ ಫೀಲ್ಡ್ ಅಂತಲೇ ಹೇಳ್ಬೋದು, ಯಾಕೆಂದರೆ ತುಂಬ ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಓಕೆ, ಸೊ ದಯವಿಟ್ಟು ಈ ಕೆರಿಯರ್ ಆಪ್ಷನನ್ನು ಕನ್ಸಿಡರ್ ಮಾಡಿ. ಎಷ್ಟೋ ಜನಕ್ಕೆ ಇದು ಇಂಟ್ರೆಸ್ಟಿಂಗ್ ಅನಿಸಿರ್ಬೋದು ಅಲ್ವಾ? ಮ್ಯಾಮ್ ಒಂದು ಸ್ಪರ್ಮ್ ಅದು ಹೆಂಗೆ ಮ್ಯಾಮ್ ಐಸೋಲೇಟ್ ಮಾಡ್ತಾರೆ ಅದನ್ನು, ಅದು ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು, ಯಾವ ಥರ ಎಕ್ವಿಪ್ಮೆಂಟ್ಸ್ ಬೇಕು. ಸೊ ತುಂಬ ಇದೆ ಇದ್ರ ಹಿಂದೆ. ದಯವಿಟ್ಟು ಓದಿ, ನಿಮಗೂ ಸಹ ಅದರ ಕೆರಿಯರ್ ಆಪ್ಷನ್ಸ್ ಬಗ್ಗೆ ಗೊತ್ತಾಗತ್ತೆ. ಸೊ ಆದ್ದರಿಂದ ಆ ಆಸ್ಪೆಕ್ಟಲ್ಲೂ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಕ್ಲಿಯರ್? ಸರಿನಾ? ನೆಕ್ಸ್ಟ್ ತಡ ಯಾಕೆ, PYQ ಶುರು ಮಾಡೋಣ. ಸೊ ನಾನು ಮುಂಚೆನೇ ಡೀಲ್ ಹೇಳಿದ್ದೆ, ಏನದು ಕ್ವೆಶ್ಚನ್ ಬಂದಮೇಲೆ ನಾನು 30 ಸೆಕೆಂಡ್ಸ್ ವೇಟ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಆನ್ಸರ್ ಪೋಸ್ಟ್ ಮಾಡಿ, ಅದಾದಮೇಲೆ ನಾನು ಆನ್ಸರ್ ಡಿಸ್ಕಸ್ ಮಾಡಿದಾಗ ಅದು ಸರಿನಾ ತಪ್ಪು ಅಂತ ನೋಡೋಣ. ಓಕೆನಾ? ಎಕ್ಸೈಟೆಡಾ? ಓಕೆ, ಲೆಟ್ ಅಸ್ ಬಿಗಿನ್. ದ ಮೆಥಡ್ ಆಫ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ಅ ಸ್ಪರ್ಮ್ ಇಂಟು ಓವಮ್, ಇದಂತೂ ತುಂಬ ಈಸಿ, ಎಲ್ಲರೂ ಆನ್ಸರ್ ಮಾಡ್ಬೋದು ಆಪ್ಷನ್ಸ್ ಇಲ್ಲದೇನೆ ಅಲ್ವಾ? ಏನದು ಆನ್ಸರ್? ಗಿಫ್ಟ್. ಸೊ ಗಿಫ್ಟಲ್ಲಿ ಏನಾಯಿತು? ಅದು ಗ್ಯಾಮೀಟ್ ಟ್ರಾನ್ಸ್ಫರ್. ಕರೆಕ್ಟ್? ಸೊ 30 ಸೆಕೆಂಡ್ಸ್ ಟೈಮ್ ಕೊಡಬೇಕಲ್ವಾ? ವೇಟ್ ಮಾಡ್ತಾ ಇದ್ದೀನಿ, ಬೇಗ ಆನ್ಸರ್ ಮಾಡಿ. ಸೊ ಗಿಫ್ಟ್ ಅಂದರೆ ಗ್ಯಾಮೀಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಜಿಫ್ಟ್ ಅಂದರೆ ಏನು? ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ICSI ಅಂದರೆ
ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇದು IVF ಅಂದ್ರೆ ಏನು? ಇನ್ ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ಇಲ್ಲಿ ನಾವು ಮಾತಾಡ್ತಿರೋದು ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ಅ ಸ್ಪರ್ಮ್, ಒನ್ ಸಿಂಗಲ್ ಸ್ಪರ್ಮ್. ಸೊ ಇದು ಯಾವ ಟೆಕ್ನಿಕಲ್ ಆಗುತ್ತೆ ಯಾವಾಗಲೂ? ಅದು ICSIನಲ್ಲೇ ಆಗೋದು. IVFನಲ್ಲಿ ನಾನು ಆವಾಗಲೇ ಚಿತ್ರ ತೋರಿಸ್ದೆ, ಒಂದೇಗಿರುತ್ತೆ, ಎಷ್ಟೊಂದು ಸ್ಪರ್ಮ್ಸ್ ಇರುತ್ತೆ, ಅಲ್ಲಿ ಕಂಟ್ರೋಲ್ ಇರಲ್ಲ. ಇಟ್ ಈಸ್ ನಾಟ್ ಲೈಕ್ ನಾನು ಒಂದೇ ಸ್ಪರ್ಮ್ ತೊಗೊಂಡೆ ಒಂದೇ ಎಗ್ ತೊಗೊಂಡೆ. ಎಗ್ಗು ಒಂದೇ ತೊಗೊಳ್ತೀವಿ, ಸ್ಪರ್ಮ್ಸ್ ಜಾಸ್ತಿ ಮೋರ್ ಇನ್ ನಂಬರ್ ತೊಗೊಳ್ತೀವಿ, ಅಥವಾ ಕೆಲವು ಸಲ ಎಗ್ಸೂ ಜಾಸ್ತಿ ಇನ್ ನಂಬರೇ ಕಲೆಕ್ಟ್ ಮಾಡಿರ್ತಾರೆ. ಓಕೆ, ಸೊ ದ್ಯಾಟ್ ಅಲ್ಲಿ ಫರ್ಟಿಲೈಸ್ ಆಗಬೇಕಂತ. ಸೊ ಇಲ್ಲಿ ಝೈಗೋಟ್ ಫರ್ಟಿಲೈಸೇಷನ್ ಆಗೋಗಿದೆ, ಝೈಗೋಟನ್ನು ಟ್ರಾನ್ಸ್ಫರ್ ಮಾಡ್ತಿರೋ ಅಂಥ ಟೆಕ್ನಿಕ್ ಇದು, ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಿಕ್ ಇದು. ಸೊ ಇಲ್ಲಿ ಸ್ಪರ್ಮ್ ರೋಲೇ ಇಲ್ಲ, ಸೊ ಇದನ್ನು ರೂಲ್ ಔಟ್ ಮಾಡಿಬಿಡಿ. ಗಿಫ್ಟ್ ಅಂತ ಡೌಟ್ ಬಂತಾ? ಇಲ್ಲಿ ಗ್ಯಾಮೀಟನ್ನು ಫೆಲೋಪಿಯನ್ ಟ್ಯೂಬಲ್ಲಿ ಇಂಟ್ರಡ್ಯೂಸ್ ಮಾಡ್ತಿದ್ದೀವಿ. ಸೊ ನಮಗೆ ಕಂಟ್ರೋಲ್ ಇಲ್ಲ ಎಷ್ಟಿದೆ ಅಲ್ಲಿ ನಂಬರ್ ಅಂತ. ನಾನು ಒಂದೇ ಸ್ಪರ್ಮ್ ಒಂದೇ ಎಗ್ನ ಇಂಟ್ರಡ್ಯೂಸ್ ಮಾಡೋಕ್ಕಾಗತ್ತಾ ಫೆಲೋಪಿಯನ್ ಟ್ಯೂಬಲ್ಲಿ? ಸಕ್ಸಸ್ ರೇಟ್ ಅಲ್ಲಿ ಮ್ಯಾಟರ್ ಆಗುತ್ತೆ, ಯಾಕೆಂದರೆ ಅದು ಇನ್ ವೈವೋ, ಅದು ಕಂಟ್ರೋಲ್ ಕಂಡೀಷನ್ ಇಲ್ಲ. ಇಲ್ಲಿ ನಾನು ನೀಡಲ್ ತೊಗೊಂಡು ಒಂದನ್ನೇ ಒಳಗಡೆ ಬೇರೆ ಕಳಿಸ್ತಾ ಇದ್ದೀನಿ, ಅಲ್ಲಿ ಬರೀ ಇಬ್ಬರನ್ನ ಅಲ್ಲಿ ಬಿಡ್ತಾ ಇದ್ದೀನಿ ಅಷ್ಟೇ. ಸೊ ಗಿಫ್ಟ್ ಇಸ್ ಆಲ್ಸೋ ರೂಲ್ಡ್ ಔಟ್. IVF ಇಸ್ ಆಲ್ರೆಡಿ ರೂಲ್ಡ್ ಔಟ್. ಸೊ ಆನ್ಸರ್ ಏನು? ICSI. ಕೆಲವು ತುಂಬ ಈಸಿ ಇರೋದು ಡೈರೆಕ್ಟಾಗಿ ನೆನಪಿರುತ್ತೆ. ಡೈರೆಕ್ಟಾಗಿ ನೆನಪಿರೋದು ಹೆಂಗೆ? ಇಂಜೆಕ್ಟಿಂಗ್ ಅ ಸ್ಪರ್ಮ್, ಒಂದು ಸ್ಪರ್ಮನ್ನು ಇಂಜೆಕ್ಟ್ ಮಾಡ್ತಿರೋದು. ಸೊ ಇಟ್ಸ್ ಅ ಈಸಿ ಆನ್ಸರ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಟ್ರಾಸೆಪ್ಟಿವ್ಸ್ ಕುಡ್ ಬಿ ಇಫೆಕ್ಟಿವ್ ಇನ್ ಅವಾಯ್ಡಿಂಗ್ ಪ್ರೆಗ್ನೆನ್ಸಿ ಇಫ್ ಯೂಸ್ಡ್ ವಿತಿನ್ 72 hours? ಈಗಷ್ಟೇ ನಾನು ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ಮಾತಾಡ್ತಿದ್ದೆ. ಸೊ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ಸಲ್ಲಿ ಏನಾಗುತ್ತೆ? 72 hours ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿದ 72 hours ಒಳಗಡೆ ಆ್ಯಕ್ಷನನ್ನು ತೊಗೊಳ್ಬೇಕು. ಎರಡು ಥರ ಕಾಂಟ್ರಾಸೆಪ್ಟಿವ್ಸನ್ನು ತೊಗೊಳ್ಬೋದು. ಯಾವುದದು? ಒಂದು IUD, ಇನ್ನೊಂದು ಯಾವುದು? ಪಿಲ್ಸನ್ನು ತೊಗೊಳ್ಬೋದು. ಬಟ್ ಈ ಪಿಲ್ಸಲ್ಲಿ ಏನು ಕಾಂಬಿನೇಷನ್ ಇರುತ್ತೆ ಅನ್ನೋದು ಪ್ರಶ್ನೆ ಅಲ್ವಾ? ರಿಲ್ಯಾಕ್ಸಿನ್ ಆಕ್ಸಿಟೋಸಿನ್ನ, ಪ್ರೊಜೆಸ್ಟ್ರಾನ್ ಎಸ್ಟ್ರೋಜನ್ನ, ಆಂಡ್ರೋಜನ್ FSH ಕಾಂಬಿನೇಷನ್ನ, ಟೆಸ್ಟೋಸ್ಟಿರಾನ್ ರಿಲ್ಯಾಕ್ಸಿನ್ ಕಾಂಬಿನೇಷನ್ನ. ಸೊ ಈ ಪ್ರಶ್ನೆಗೆ ಆ್ಯಕ್ಚುಲಿ ತುಂಬ ಸಿಂಪಲ್ ಉತ್ತರ. ಯಾಕೆ ಹೇಳಿ? ನಾವು ರಿಲ್ಯಾಕ್ಸಿನ್ ಆಕ್ಸಿಟೋಸಿನ್ ಬಗ್ಗೆ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟ್ರಲ್ಲಿ ಮಾತಾಡೋದೇ ಇಲ್ಲ. ಇದು ಯಾವಾಗ ಬರುತ್ತೆ? ವೆನ್ ಡಸ್ ಇಟ್ ಕಮ್ ಇನ್ ಟು ಪಿಕ್ಚರ್? ರಿಲ್ಯಾಕ್ಸಿನ್ ಮತ್ತು ಆಕ್ಸಿಟೋಸಿನ್ ಬರೋದು ಪಾರ್ಚುರೇಷನ್ ಟೈಮಲ್ಲಿ. ಬೇಬಿ ಡೆಲಿವರಿ ಆಗಬೇಕಾದ್ರೆ ಪುಷ್ ಮಾಡೋಕ್ಕೆ, ಕಾಂಟ್ರಾಕ್ಷನ್ಸ್ ಆಗೋದಕ್ಕೆ ರಿಲ್ಯಾಕ್ಸಿನ್ ಮತ್ತು ಆಕ್ಸಿಟೋಸಿನ್ ಹೆಲ್ಪ್ ಮಾಡುತ್ತೆ. ಸೊ ಇದಲ್ಲ, ಸರಿನಾ? ನೆಕ್ಸ್ಟ್, ಪ್ರೊಜೆಸ್ಟ್ರಾನ್ ಎಸ್ಟ್ರೋಜನ್, ಇದೆರಡು ಸರಿಯಾದ ಉತ್ತರ ಅಲ್ವಾ? ಯಾಕೆ ಹೇಳಿ? ಪಿಲ್ಸ್ ಮತ್ತು ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ನಾವು ಮಾತಾಡಿದಾಗ ಯಾವಾಗಲೂ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಬಗ್ಗೆನೇ ಮಾತಾಡೋದು. ಯಾಕೆ ಹೇಳಿ? ಪ್ರೊಜೆಸ್ಟ್ರಾನ್ ಇದ್ದಾಗ ಯೂಟ್ರೈನ್ ವಾಲ್ ಥಿಕ್ ಇರುತ್ತೆ, ಎಸ್ಟ್ರೋಜನ್ ಇದ್ದಾಗ LSH ಮತ್ತು FSH ಸಪ್ರೆಸ್ ಆಗಿರುತ್ತೆ. ಸೊ ಓವ್ಯುಲೇಷನ್ ಆಗೋದಿಲ್ಲ, ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಆ್ಯಕ್ಷನ್ ಆಗೋದು ಎಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನಿಂದ. ಕೆಲವ್ರಿಗೆ ಇದು ಡೌಟ್ ಬರ್ಬೋದು, ಮ್ಯಾಮ್ ಆಂಡ್ರೋಜನ್ ಮತ್ತು FSH, ಆಂಡ್ರೋಜನ್ ಏನು? ಟೆಸ್ಟೋಸ್ಟಿರಾನ್. ಅದು ಏನಕ್ಕೆ ರೆಸ್ಪಾನ್ಸಿಬಲ್? ಇಟ್ ಈಸ್ ಫಾರ್ ದ ಸೆಕೆಂಡ್ರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್, ಪ್ರೈಮರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಸೆಕೆಂಡ್ರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್. FSH ಏನಕ್ಕೆ? ಫಾರ್ಮೇಷನ್ ಆಫ್ ಫಾಲಿಕಲ್ಸ್. ಸೊ ಇದ್ರ ಫಂಕ್ಷನ್ ಗೊತ್ತಿದ್ರೆ ನಿಮಗೆ ಗೊತ್ತಿರ್ಬೋದು, ಈ ಸಿಚುವೇಶನ್ಗೆ ಅದು ರಿಕ್ವೈರ್ಮೆಂಟ್ ಇಲ್ಲವೇ ಇಲ್ಲ. ಕರೆಕ್ಟ್? ಸೊ ಇಟ್ ಈಸ್ ನಾಟ್ ಆಂಡ್ರೋಜನ್ ಆ್ಯಂಡ್ FSH. ನೆಕ್ಸ್ಟ್ ಬಂದು ಟೆಸ್ಟೋಸ್ಟಿರಾನ್ ಮತ್ತು ರಿಲ್ಯಾಕ್ಸಿನ್. ಟೆಸ್ಟೋಸ್ಟಿರಾನ್ ಮತ್ತೆ ನಾ ಹೇಳ್ದಂಗೆ ಸೆಕೆಂಡ್ರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗೋದಕ್ಕೆ ಇಂಪಾರ್ಟೆಂಟ್, ಮತ್ತು ರಿಲ್ಯಾಕ್ಸಿನ್ ಕಾಂಟ್ರಾಕ್ಷನ್ಸ್ಗೆ ತುಂಬ ಬೇಕಾಗಿರುವಂಥ ಹಾರ್ಮೋನ್ಸು. ಇದು ಯಾವುದು? ಇಫ್ ಅಕಸ್ಮಾತ್ ನಿಮ್ಗೆ ಇದು ಎರಡು ಗೊತ್ತಿಲ್ಲ ಅಂದರೆ ಇದ್ರ ಫಂಕ್ಷನ್ಸ್ ಗೊತ್ತಿದ್ರೂ ನಿಮ್ಗೆ ಉತ್ತರ ಗೊತ್ತಿರುತ್ತೆ. ಅದು ಪ್ರೊಜೆಸ್ಟ್ರಾನ್ ಎಸ್ಟ್ರೋಜನ್ ಕಾಂಬಿನೇಷನ್. ಇದೆಲ್ಲ ಲುಕ್ ಆ್ಯಂಡ್ ಟಿಕ್ ಮಕ್ಕಳೇ. ಅದಕ್ಕೆ ಹೇಳ್ತಾ ಇರೋದು, ಎರಡು ಪ್ರಶ್ನೆ ಈಸಿಯಾಗಿ ಒಂಥರ ಬೋನಸ್ ಪಾಯಿಂಟ್ಸ್ ಥರ. ಅದು 2 ಮಾರ್ಕ್ ಅಂತೂ ಆರಾಮಾಗಿ ಬಂದೇ ಬರುತ್ತೆ, ಯಾಕಂದರೆ 2 ಕ್ವೆಶ್ಚನ್ ಬಂದಿದೆ. ಈ 5 ಪೇಪರ್ ನೋಡಿದ್ರೆ 2020ಇಂದ 2025. ಸೊ ಈ ಚಾಪ್ಟರನ್ನು ಇಗ್ನೋರ್ ಮಾಡಬೇಡಿ. ನೆಕ್ಸ್ಟ್ ಕ್ವೆಶ್ಚನನ್ನು ತಗೊಳ್ಳೋಣ. ಓಕೆ, ದ ಟೆಕ್ನಿಕ್ ಅಡ್ವೈಸ್ಡ್ ಬೈ ಡಾಕ್ಟರ್ ಟು ಓವರ್ಕಮ್ ಪ್ರಾಬ್ಲಮ್ ಆಫ್ ಇನ್ಫರ್ಟಿಲಿಟಿಯನ್ನು ಓವರ್ಕಮ್ ಮಾಡೋದಕ್ಕೆ ಡಾಕ್ಟರ್ ಅಡ್ವೈಸ್ ಮಾಡೋವಂಥ ಸೊಲ್ಯೂಷನ್ ಏನು? RTI, MTP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಅಂದರೆ ಇಲ್ಲಿ ಇನ್ಫರ್ಟಿಲಿಟಿ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗತ್ತಾ, ಕನ್ಸೆಪ್ಷನ್ ಆಗತ್ತಾ? ಇಲ್ಲ. ಸೊ ಇದನ್ನು ರೂಲ್ ಔಟ್ ಮಾಡಿ. RTI ರೂಲ್ ಔಟ್ ಮಾಡಿ. ART, ಓಕೆ. ವಾಟ್ ಈಸ್ RCH? RCH ಇಸ್ ರೀಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್ ಅಲ್ವಾ? ಸೊ ದಿಸ್ ಡಸಂಟ್ ಕಮ್ ಹಿಯರ್. ಕರೆಕ್ಟ್? ಸೊ ಇದು 3 ರೂಲ್ ಔಟ್ ಆಯಿತು. ಇಲ್ಲಿ ಆಪ್ಷನ್ ಏನು? ಇಟ್ ಈಸ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ. ಕರೆಕ್ಟ್? ಏನಾಯ್ತದು? ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ.
ಅರ್ಥ ಆಯ್ತಾ ಮಕ್ಕಳೇ? ಸೊ ಈ ಥರ ಕೆಲವು ಕ್ವೆಶನ್ಸ್ ಇದ್ದಾಗ ಈಸಿಯಾಗಿ ಲುಕ್ ಆ್ಯಂಡ್ ಟಿಕ್ ಮಾಡಬಹುದು. ನೋಡೋಣ ಎಷ್ಟು ಜನ ಹಾಕ್ತಿದ್ದೀರಾ ಕಾಮೆಂಟ್ಸಲ್ಲಿ ಆನ್ಸರ್ಸ್. ಇದು ತುಂಬ ಈಸಿ, ಇದನ್ನು ತುಂಬ ಸಲ ಹೇಳಿದ್ದೀನಿ. ಏನದು? ಆಮ್ನಿಯೋಸೆಂಟಿಸಿಸ್. ಆಮ್ನಿಯೋಸೆಂಟಿಸಿಸ್ ಇಸ್ ಅ ಪ್ರಾಸೆಸ್ ಟು determine sex of the fetus, determine any disease of the heart, know about the disease of the brain, to grow cell on the culture medium. ಸೊ ಇಲ್ಲಿ ಕೆಲವ್ರಿಗೆ ಇದು ನೆನಪಿರುತ್ತೆ, ಯಾವುದೋ ಒಂದು ಡಿಸೀಸ್ ಡಿಟೆಕ್ಟ್ ಮಾಡ್ಬೋದು ಅಂತ ನೆನಪಿರುತ್ತೆ. ಯಾವುದು? ಹಾರ್ಟ್ ಇದಾ, ಬ್ರೇನ್ ಇದಾ? ಅಲ್ಲ. ಆನ್ಸರ್ ಮಾಡಿದಿರಾ? 30 ಸೆಕೆಂಡ್ಸ್ ಆಯಿತಾ? ಅಕಸ್ಮಾತ್ ನಾನು ಬೇಗ ಹೋಗಿದ್ರೆ ವಿಡಿಯೋ ಪಾಸ್ ಮಾಡಿಕೊಂಡು ಆನ್ಸರ್ ಮಾಡಿ, ಅದಾದ ನಂತರ ನೀವು ಆನ್ಸರ್ ಮಾಡ್ಬೋದು. ಸೊ ಇಲ್ಲೇನಾಯಿತು? ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಫೀಟಸ್. ಓಕೆ, ಇಲ್ಲಿ ಇಟ್ ಕ್ಯಾನ್ ಈವನ್ ಬಿ ಡಿಟರ್ಮೈನ್ ದ ಜೆನೆಟಿಕ್ ಡಿಫೆಕ್ಟ್ಸ್, ಇದು ಆಗಿರ್ಬೋದು. ಅಥವಾ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ ಏನು? ಸೆಕ್ಸ್ ಆಫ್ ದ ಫೀಟಸ್. ಸೊ ಆನ್ಸರ್ ಇಲ್ಲಿ ಏನಾಯಿತು? ಎ ಇಸ್ ದಿ ಆನ್ಸರ್. ಇಲ್ಲಿ ಎನಿ ಡಿಸೀಸ್ ಆಫ್ ದ ಹಾರ್ಟ್ ಬಗ್ಗೆ ನಮಗೆ ಗೊತ್ತಾಗಲ್ಲ, ಬಿಕಾಸ್ ನಾವು ಬರೀ ಸೆಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕ್ರೋಮೋಸೋಮ್ ನಂಬರನ್ನು ನೋಡ್ತಿದ್ದೀವಿ. ಸೊ ಹಾರ್ಟ್ ಆಗಲ್ಲ, ಬ್ರೇನ್ ಆಗಲ್ಲ, ಸೆಲ್ಲಿನ ಕಲ್ಚರ್ ಮೀಡಿಯಮ್ ಅಂತೂ ಅಲ್ವೇ ಅಲ್ಲ. ಸೊ ಇದೆರಡು ಗೊತ್ತಾಗಬೇಕಂದ್ರೆ ನಾನು MRI ಮಾಡಬೇಕಾಗತ್ತೆ, ಅಥವಾ ಸ್ಕ್ಯಾನಿಂಗಲ್ಲಿ ಗೊತ್ತಾಗತ್ತೆ, ಸ್ಕ್ಯಾನ್ಸಲ್ಲಿ ಗೊತ್ತಾಗುತ್ತೆ. ಸೊ ದಿ ಆನ್ಸರ್ ಇಲ್ಲಿ ಏನಾಯಿತು? ಎ. ಸಿಂಪಲ್ ಕ್ವೆಶನ್ಸ್ ಅಲ್ವಾ ಇದೆಲ್ಲ, 2022 ಅಲ್ಲಿ ಬಂದಿರೋದು. ಸೊ ಈ ಥರ ನಾ ಹೇಳಿದ್ದೆ, ಆಮ್ನಿಯೋಸೆಂಟಿಸಿಸಿಂದ ಒಂದು ಕ್ವೆಶನ್ ಬಂದೇ ಬರುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇನ್ ದ ಫಾಲೋಯಿಂಗ್ ಆಪ್ಷನ್ಸ್ ಐಡೆಂಟಿಫೈ ವಿಚ್ ಒನ್ ಇಸ್ ನಾಟ್ ಅ ನ್ಯಾಚುರಲ್ ಮೆಥಡ್ ಆಫ್ ಕನ್ಸೆಪ್ಷನ್. ಸೊ ನ್ಯಾಚುರಲ್ ಮೆಥಡ್ ಅಂದರೆ ಏನಿರಬೇಕು? ಯಾವುದೂ ಕೆಮಿಕಲ್ ಯೂಸ್ ಮಾಡಿರಬಾರ್ದು, ಯಾವುದೇ ಬ್ಯಾರಿಯರ್ ಇರಬಾರ್ದು. ಕರೆಕ್ಟ್. ಸೊ ಇಲ್ಲಿ ಇಂಪ್ಲಾಂಟ್ಸ್, ಲ್ಯಾಕ್ಟೇಷನಲ್ ಅಮ್ನೋರಿಯಾ, ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್ ಆ್ಯಂಡ್ ಕಾಯ್ಟಸ್ ಇಂಟರಪ್ಟಸ್. ಸೊ ಇದು ನೋಡಿದಾಗ ಆರಾಮಾಗಿ ಗೊತ್ತಾಗುತ್ತೆ ಇದು 3 ನ್ಯಾಚುರಲ್ ಮೆಥಡ್ಸ್ ಅಲ್ವಾ. ಸೊ ಇಲ್ಲಿ ಲ್ಯಾಕ್ಟೇಷನಲ್ ಅಮ್ನೋರಿಯಾ ಅಂದರೆ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಯಾವುದೇ ಥರದ ಕಾನ್ಸೆಪ್ಷನ್ ಆಗೋದಿಲ್ಲ, ಫರ್ಟಿಲೈಸೇಷನ್ ಆಗಲ್ಲ. ಇಲ್ಲಿ ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್ ಅಂದರೆ ಫರ್ಟೈಲ್ ಪೀರಿಯಡಲ್ಲಿ ಇಂಟರ್ಕೋರ್ಸ್ ಆಗೋದಿಲ್ಲ, ಸೊ ಆವಾಗ ಕನ್ಸೆಪ್ಷನ್ ಆಗೋದಿಲ್ಲ. ಕಾಯ್ಟಸ್ ಇಂಟರಪ್ಟಸ್ ಅಥವಾ ವಿಡ್ರಾಯಲ್ ಮೆಥಡ್, ಆ ಮೇಲ್ ಜೆನಿಟಾಲಿಯಾ ಏನಿದೆ ಅದನ್ನು ರಿಮೂವ್ ಮಾಡ್ತಾರೆ ಯಾವ ಟೈಮಲ್ಲಿ ಇನ್ನೇನು ಇನ್ಸೆಮಿನೇಷನ್ ಆಗ್ತಿದೆ ಅಂದಾಗ. ಸೊ ಇದು 3 ಏನಾಯಿತು? ಇದು 3 ನ್ಯಾಚುರಲ್ ಮೆಥಡ್ಸ್. ಸೊ ಇಲ್ಲಿ ಆಡ್ ಒನ್ ಔಟ್ ಯಾರು? ಇಂಪ್ಲಾಂಟ್. ಸೊ ಇಲ್ಲಿ ಏನನ್ನ ಇಂಪ್ಲಾಂಟ್ ಮಾಡಿರ್ತಾರೆ? ದೀಸ್ ಆರ್ ಹಾರ್ಮೋನ್ ರಿಲೀಸಿಂಗ್ ಇಂಪ್ಲಾಂಟ್ಸ್. ಸೊ ಹಾರ್ಮೋನ್ ರಿಲೀಸ್ ಮಾಡ್ತಿರುತ್ತೆ ತುಂಬ ಸ್ಲೋ ಆಗಿ. ಸೊ ಇದರದ್ದು ಲಾಂಗ್ ಟೈಮ್ ಎಕ್ಸ್ಪೋಜರ್ ಇರುತ್ತೆ, ಎಫೆಕ್ಟೂ ಕೂಡ ತುಂಬ ಸಮಯ ಇರುತ್ತೆ. ಸೊ ಇಲ್ಲಿ ಆನ್ಸರ್ ಏನು? ಎ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ನಾಟ್ ಅಂತ ಕೇಳಿದ್ದಾರೆ. ಸೊ ಅದು ತುಂಬ ತುಂಬ ಇಂಪಾರ್ಟೆಂಟ್. ಓಕೆ, ಫೈನ್. The process in which a small part of vas deferens is removed or tied up through a small incision is called. ಇದನ್ನು ತುಂಬ ಈಸಿ ಕ್ವೆಶ್ಚನ್ ಅಲ್ವಾ, 2024 ಅಲ್ಲಿ ಬಂದಿರೋವಂಥದ್ದು. ವಾಟ್ ಈಸ್ ಇಟ್ ಕಾಲ್ಡ್? ವಾಟ್ ಈಸ್ MTP? MTP ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ಇದಲ್ಲ. ಗಿಫ್ಟ್, ಗೆಮಿಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಸೊ ಇದು ಅಲ್ಲ. ಟೆನ್ಷನ್ ಬರೋದು ಇಲ್ಲಿ. ಮ್ಯಾಮ್ ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ. ಎಷ್ಟೊಂದು ಜನ ಯಾವಾಗಲೂ ಉಲ್ಟಾನೇ ಅಂದ್ಕೊಳ್ತೀರಾ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಏನಿದೆ ಇದು? ವ್ಯಾಸ್ ಡೆಫರೆನ್ಸ್. ಆ್ಯಂಡ್ ಅದನ್ನು ಯಾರಲ್ಲಿ ಮಾಡ್ತಾರೆ? ಇಟ್ ಈಸ್ ಇನ್ ದ ಮೇಲ್. ಸೊ ವ್ಯಾಸೆಕ್ಟಮಿ. ಸೊ ಇಲ್ಲಿ ಆನ್ಸರ್ ಬಂದು ವ್ಯಾಸೆಕ್ಟಮಿ. ಸೊ ಯಾರ್ಯಾರು ಸರಿಯಾಗಿ ಉತ್ತರ ಕೊಟ್ಟಿದ್ದೀರೋ ವೆರಿ ಗುಡ್. ಸೊ ಇಲ್ಲಿ ಏನದು? ಇಟ್ ಈಸ್ ವ್ಯಾಸೆಕ್ಟಮಿ. ಟ್ಯೂಬೆಕ್ಟಮಿ ಎಲ್ಲಾಗತ್ತೆ? ಇಟ್ ಈಸ್ ಫಾಲೋಪಿಯನ್ ಟ್ಯೂಬ್ಸ್ ಇನ್ ಫೀಮೇಲ್ಸ್. ಓಕೆ, ಸೊ ನೀವು ಯಾವಾಗಲೇ ಆಗಲಿ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ಬಾಕಿ ಆಪ್ಷನ್ಸ್ಗೂ ಸರಿಯಾದ ಆನ್ಸರ್ ಯಾವುದಿರುತ್ತೆ, ಯಾವ ಥರ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೀವೇ ಕ್ವೆಶ್ಚನ್ಸನ್ನು ಫಾರ್ಮ್ ಮಾಡ್ಕೊಳ್ಳಿ. ಸೊ ಅವಾಗೇನಾಗುತ್ತೆ, ನೀವು ಒಂದೇ ಕ್ವೆಶ್ಚನನ್ನು ತಿರುಗಿಸಿ ಮರಗಿಸಿ ಎಷ್ಟೊಂದು ಥರ ಕೇಳ್ಬೋದು. ಸೊ ನೀವೇ ಕ್ವೆಶ್ಚನ್ಸ್ ಡಿವೈಸ್ ಮಾಡಿದಾಗ ನಿಮಗೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ಈ ಮೆಥಡ್ನ ಟ್ರೈ ಮಾಡಿ. ಈಗ ಇನ್ನೂ ತುಂಬ ಸಮಯ ಇದೆ ಅಲ್ವಾ? ತುಂಬ ಸಮಯ ಅಂದರೆ ಹೌದು, ಸೆಕೆಂಡ್ PU ಅಲ್ಲಿದ್ದೀರಾ, ತುಂಬ ಟೈಟ್ ಸ್ಕೆಡ್ಯೂಲ್ ಇದೆ ಮ್ಯಾಮ್, KCET ಟೆನ್ಷನ್ ಇದೆ, ಹಂಗೆ ಅಂದ್ಕೊಳ್ಬೇಡಿ. ಒಂದು ಸಲ ಕೂತಾಗ ಆ ಚಾಪ್ಟರ್ನ ಕಂಪ್ಲೀಟಾಗಿ ಮುಗಿಸಿ, ಸೊ ದ್ಯಾಟ್ ಬರೀ ರಿವಿಷನ್ ಬಾಕಿ ಇರಬೇಕು. ಮತ್ತೆ ಅದನ್ನೇ ಕೂತ್ಕೊಂಡು ಪದೇ ಓದೋದಕ್ಕಿಂತ ಒಂದು ಸಲ ಸಂಪೂರ್ಣವಾಗಿ ನೀಟಾಗಿ ಓದ್ಕೊಳ್ಳಿ ಆಯಿತಾ. ನೀಟಾಗಿ ವಿಡಿಯೋ ನೋಡಿ, ಒನ್ ಶಾಟ್ ವಿಡಿಯೋ ನೋಡಿ, KCET ವಿಡಿಯೋ ನೋಡಿ, PUC ಎಟ್ ಪರೀಕ್ಷೆ ಚಾನಲಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಆರಾಮಾಗಿ. ಓದಿದ ನಂತರ ಅದನ್ನು
ತಲೆಯಲ್ಲಿ ಒಂದು ರಿವಿಷನ್ ಶೀಟ್ ಮಾಡ್ಕೊಳ್ಳಿ, ಅಥವಾ ಈ ಸಮರಿ ಮೈಂಡ್ ಮ್ಯಾಪ್ ಏನು ಕೊಟ್ಟಿದ್ದೀವಿ ಈ ವಿಡಿಯೋದಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಲ್ಲಿ ಸಿಗುತ್ತೆ ಮ್ಯಾಮ್ ಇದು ಈ ಸ್ಟಡಿ ಮಟೀರಿಯಲ್ ಎಲ್ಲ? ಪರೀಕ್ಷೆ ಆ್ಯಪಲ್ಲಿ ಸಿಗುತ್ತೆ. ಸೊ ಆ್ಯಪಲ್ಲಿ ತೊಗೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮುಂದಕ್ಕೆ ಹೋಗೋಣ. ಓಕೆ, ನೆಕ್ಸ್ಟ್, MTPs ಆರ್ ಕನ್ಸಿಡರಬಲಿ ಸೇಫ್ ಡ್ಯೂರಿಂಗ್. ಸೊ ಇದೂ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್, ಅಂದರೆ ತುಂಬ ಸಲ ಬಂದಿರೋವಂಥದ್ದೇ. ರಿಲೇಟಿವ್ಲಿ ಸೇಫ್ ಅಂದರೆ ರಿಸ್ಕ್ ಇಲ್ಲ. ಯಾವಾಗ ಮ್ಯಾಮ್? 12 ವೀಕ್ಸ್ ಅಂತ ಹೇಳಿದ್ರಿ, ಆಪ್ಷನಲ್ಲಿ 12 ವೀಕ್ಸೇ ಇಲ್ಲ. ಈ ಥರ ತುಂಬ ಬುದ್ಧಿವಂತರಿರ್ತಾರೆ. 12 ವೀಕ್ಸ್ ಅಂತ ಹೇಳಿದ್ರಿ, ಅಥವಾ 20 ವೀಕ್ಸ್. ಸಾರಿ, ಇಟ್ ಇಸ್ ನಾಟ್ 12 ವೀಕ್ಸ್, ಇಟ್ ಈಸ್ 20 ಅಲ್ಲ, 16 to 20. ಸೊ ಇದು ಯಾವಾಗ ಬರುತ್ತೆ? 4. ಇಟ್ ಈಸ್ ಇನ್ ದ ಫಸ್ಟ್ ಟ್ರೈಮೆಸ್ಟರ್. ಸೊ ಫಸ್ಟ್ 3 ಮಂತ್ಸಲ್ಲಿ ಏನಿರುತ್ತೋ, ಓಕೆ, ಫಸ್ಟ್ 3 ಮಂತ್ಸಲ್ಲಿ 3 into 4, ಸೊ 12 to 16 ವೀಕ್ಸ್ ಒಳಗಡೆ MTP ಆಗಬೇಕು. ಸೊ ಇಟ್ ಈಸ್ ಆಲ್ವೇಸ್ ವಿತಿನ್ 16 ವೀಕ್ಸ್. ಸೊ ದ 16 to 20 ಏನಾಗುತ್ತೆ? ರಿಸ್ಕ್ ಜಾಸ್ತಿ ಆಗುತ್ತೆ. ಇಲ್ಲೂ ಮಾಡ್ತಾರೆ, ಬಟ್ ತುಂಬ ರಿಸ್ಕ್ ಇರುತ್ತೆ. ಬಟ್ ಇಟ್ ಈಸ್ ಸೇಫ್ ಅಂತ ಕೇಳ್ತಿದ್ದಾರೆ ಅಲ್ವಾ ಮ್ಯಾಮ್? ನೀವು 16 to 20 ಅಂದಿದ್ರೆ ಸೆಕೆಂಡ್ ಟ್ರೈಮೆಸ್ಟರ್ ಆಗುತ್ತಲ್ವಾ? ಆಗಲ್ಲ, ಬಿಕಾಸ್ ಇಲ್ಲಿ ಕ್ವೆಶ್ಚನಲ್ಲಿ ತುಂಬ ಕ್ಲಿಯರಾಗಿ ಕೇಳಿದ್ದಾರೆ, ರಿಲೇಟಿವ್ಲಿ ಸೇಫ್. ಸೊ ಸೇಫೆಸ್ಟ್ ಸ್ಪೇಸ್ ಯಾವುದು? ಇಟ್ ಈಸ್ ಫಸ್ಟ್ ಟ್ರೈಮೆಸ್ಟರ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಆನ್ಸರ್ ಇಸ್ ಸಿ. ಕ್ಲಿಯರಾ? ಸೊ ಈ ಥರ ಕ್ವೆಶ್ಚನ್ಸಲ್ಲಿ ಕೆಲವು ಸಲ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಕ್ವೆಶ್ಚನ್ನ ಇನ್ನೊಂದು ಸಲ ಓದಬೇಕಾಗುತ್ತೆ. MTP ಅಂತ ನೋಡಿದ ತಕ್ಷಣ ಹೋಗಿ ಟಿಕ್ ಹಾಕ್ಬಿಡೋದಲ್ಲ, ಆಯಿತಾ? ಗೊತ್ತಿದೆ ಅಂತ ಗೊತ್ತಿದೆ, ನನಗೂ ಗೊತ್ತಿದೆ. ಆ ಎಕ್ಸೈಟ್ಮೆಂಟಲ್ಲಿ ಕೆಲವು ಸಲ ಆ ಥರ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಪ್ರಶ್ನೆನ ಓದಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅಬ್ರಿವೇಟೆಡ್ ಆಸ್ ಜಿಫ್ಟ್? ಇದು ಮಜಾ. ಈ ಥರ ಕ್ವೆಶ್ಚನ್ಸ್ ಇದ್ದಾಗ ಪಕ್ಕ ತಪ್ಪು ಮಾಡಿರ್ತೀವಿ. ನಾನು ಸಹ ಇದನ್ನು ತಪ್ಪು ಟಿಕ್ ಮಾಡಿದ್ದೆ. ಯಾಕೆ ಹೇಳಿ? ಎಲ್ಲರಿಗೂ ಗೊತ್ತು ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಓಕೆ, ಸೊ ಇಲ್ಲಿ ಝೈಗೋಟ್ ಇಂಟ್ರಾ ಕರೆಕ್ಟ್ ಇದೆ, ಫೆಲೋಪಿಯನ್ ಟ್ಯೂಬ್ ಇದೆ. ಸೊ ದಿಸ್ ಇಸ್ ರಾಂಗ್. ಕರೆಕ್ಟ್? ಇಲ್ಲೇನಾಯಿತು? ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್, ಇದು ಕರೆಕ್ಟ್. ಆದರೆ ಎಷ್ಟೊಂದು ಮಕ್ಕಳಿಗೆ ಇದರಲ್ಲೂ ಡೌಟ್ ಇರುತ್ತೆ. ಏನು? ಇದೆರಡು ರೂಲ್ ಔಟ್ ಮಾಡ್ತೀರಾ ಈಸಿಯಾಗಿ. ಮ್ಯಾಮ್ ಫೆಲೋಪಿಯನ್ ಟ್ಯೂಬ್ ಅಲ್ಲ, ಅದು ಗೊತ್ತಿರುತ್ತೆ. ಇದೆರಡನ್ನೂ ಈಸಿಯಾಗಿ ಕ್ರಾಸ್ ಮಾಡಿಬಿಡ್ತೀರಾ. ಟೆನ್ಷನ್ ಶುರುವಾಗೋದಲ್ಲಿ ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ಯೂಬಾ, ಝೈಗೋಟ್ ಇಂಟರ್ ಫೆಲೋಪಿಯನ್ ಟ್ಯೂಬ್, ಒಂದೇ ಪದ ಡಿಫ್ರೆನ್ಸ್ ಇಲ್ಲಿ. ಸೊ ಈ ಥರ ಸಿಚುವೇಶನ್ಸಲ್ಲಿ ಕರೆಕ್ಟಾಗಿ ಓದಿ ಮಕ್ಕಳೇ. ಇಲ್ಲಿ ಇಂಟ್ರಾ ಅಂದರೆ ಫೆಲೋಪಿಯನ್ ಟ್ಯೂಬ್ ಒಳಗಡೆ, ಇಂಟರ್ ಅಂದರೆ 2 ಫೆಲೋಪಿಯನ್ ಟ್ಯೂಬ್ ಮಧ್ಯೆ ಅಥವಾ ಫೆಲೋಪಿಯನ್ ಟ್ಯೂಬ್ ಆಚೆ. ಆಯಿತಾ? ಸೊ ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕು ಅಂದರೆ ಇದು ಒಂದು ಸೆಲ್, ಓಕೆ, ಇದು 2 ಸೆಲ್. ಓಕೆ, ಇಂಟ್ರಾ ಸೆಲ್ಯುಲರ್ ಅಂದರೆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ಇಂಟ್ರಾ ಸೆಲ್ಯುಲರ್. ಅದೇ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ತಗೊಂಡಾಗ ಇಂಟರ್ಸ್ಟೀಷಿಯಸ್ ಸೆಲ್ಸ್ ಎಲ್ಲಿರುತ್ತೆ? ಇಂಟರ್ ಅಂದರೆ 2 ಸೆಲ್ನ ಮಧ್ಯೆ ಇರುತ್ತೆ, ಆಚೆ ಇರುತ್ತೆ ಅದು. ಕರೆಕ್ಟ್? ಸೊ ಇಲ್ಲೂ ಸಹ ಅದು ಫೆಲೋಪಿಯನ್ ಇಂಟರ್ ಫೆಲೋಪಿಯನ್ ಟ್ಯೂಬ್ ಅಲ್ಲ, ಅದೇನದು ಉತ್ತರ? ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಓಕೆ, ಸೊ ಈ ಥರ ಪ್ರಶ್ನೆಗಳನ್ನು ಗಮನ ಇಟ್ಟು ಓದಿ. ಓಕೆ, ಡನ್. ಸೊ ಇದರಲ್ಲೂ ಎಷ್ಟು ಮಕ್ಕಳು ಸರಿ ಉತ್ತರ ಕೊಟ್ಟಿದ್ದೀರಾ? ಅವರಿಗೆಲ್ಲ ವೆರಿ ಗುಡ್. ಮ್ಯಾಮ್ ಸರಿ ಇಲ್ಲ, ತಪ್ಪು ಉತ್ತರ ಕೊಟ್ಟಿದ್ದೀನಿ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಟ್ರೈ ಮಾಡಿದ್ದೀರಾ ಆನ್ಸರ್ ಮಾಡೋದಕ್ಕೆ. ಫಾರ್ ದ್ಯಾಟ್ ಐ ಅಪ್ರಿಷಿಯೇಟ್. ದೆನ್ ಎನ್ ಎಕ್ಸಾಂಪಲ್ ಆಫ್ ಹಾರ್ಮೋನ್ ರಿಲೀಸಿಂಗ್ IUD. ಎಕ್ಸಾಮ್ನರ್ಸ್ ಫೇವ್ರೆಟ್ ಟಾಪಿಕ್ ಇದು. ಹೇಳಿದ್ದೀನಿ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳೋದಕ್ಕೆ. ಇವಾಗ ಶುರುವಾಗುತ್ತೆ ತೊಂದರೆ. ಮ್ಯಾಮ್ ಏನು ಮ್ಯಾಮ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇದು ಇಂಪ್ಲಾಂಟ್ ಒಂದು ರೂಲ್ ಔಟ್ ಮಾಡ್ತೀರಾ ಅಲ್ವಾ? ಅದು ಒಂದು ಇದಕ್ಕೆ 4ಕ್ಕೂ ಆಚೆ. ಸೊ ಎನ್ ಎಕ್ಸಾಂಪಲ್ ಫಾರ್ ಹಾರ್ಮೋನ್ ರಿಲೀಸಿಂಗ್. ಓಕೆ, ಇಟ್ ಶುಡ್. ಸೊ ಈಗ ಲಿಪೀಸ್ ಲೂಪ್ ಅಂತ ತಗೊಂಡ್ರೆ LMN ನಾನು ಹೇಳಿದ್ದೆ, ಲಿಪೀಸ್ ಲೂಪ್ ಇಸ್ ನಾನ್ ಮೆಡಿಕೇಟೆಡ್. ಸೊ ಇದು ತಪ್ಪು, ಇದಲ್ಲ. ಕರೆಕ್ಟ್? ಫಸ್ಟ್ ಆಫ್ ಆಲ್ ಬೇರೆ ಕಲರ್ ತೊಗೊಳ್ತೀನಿ, ವೈಟೇ ಇದೆ. ಓಕೆ, ಸೊ ಲಿಪೀಸ್ ಲೂಪ್ ಅಲ್ಲ. ಓಕೆ, ಬಿಕಾಸ್ ಇಟ್ ಈಸ್ ನಾನ್ ಮೆಡಿಕೇಟೆಡ್. ದೆನ್ LNG20 ನಾನೇನು ಹೇಳಿದ್ದೆ? HPL ಅಂತ ಹೇಳಿದ್ದೆ. ಕರೆಕ್ಟ್? HPL ಅಲ್ಲಿ ಹಾರ್ಮೋನ್ ರಿಲೀಸಿಂಗ್ ಪ್ರೊಜೆಸ್ಟಾಸರ್ಟ್ ಆ್ಯಂಡ್ LNG20. ಇನ್ನೊಂದು ಹೇಳಿದ್ದೆ CM, ಏನದು? C3M. ಸೊ ಇಲ್ಲೇನಾಯಿತು? ಕಾಪರ್ ರಿಲೀಸಿಂಗ್ ಮಲ್ಟಿ ಲೋಡ್ 375.
ಸೊ ಇಲ್ಲಿ ಮಲ್ಟಿಲೋಡ್ 375 ಕೂಡ ತಪ್ಪು, ಯಾಕೆಂದರೆ ಇಟ್ ರಿಲೀಸಸ್ ಕಾಪರ್ ಅಯಾನ್ಸ್ ಆ್ಯಂಡ್ ನಾಟ್ ಹಾರ್ಮೋನ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಇಟ್ ಈಸ್ LNG-20. ಓಕೆ, ಹಾರ್ಮೋನ್ ರಿಲೀಸಿಂಗ್ ಯಾವುದದು ಮ್ಯಾಮ್? ಪ್ರೊಜೆಸ್ಟಾಸಾರ್ಟ್ ಕೊಟ್ಟರೆ ಈಸಿ ಅಲ್ವಾ ಮ್ಯಾಮ್? ಪ್ರೊಜೆಸ್ಟ್ರಾನ್ ಹೆಸರಿದೆ, ಆ ಎಕ್ಸಾಮಿನರ್ಸ್ಗೂ ಗೊತ್ತು, ಹಾಗಾಗಿ ಅವ್ರು ಇನ್ನೊಂದು ಎಕ್ಸಾಂಪಲನ್ನು ಕೇಳಿದ್ದಾರೆ. ಕೆಲವು ಸಲ ಪ್ರೊಜೆಸ್ಟಾಸಾರ್ಟ್ ಕೂಡ ಕೇಳಿದ್ದಾರೆ. ಓಕೆ, ಇದ್ದಾಗ ಈಸಿ ಅಲ್ವಾ, ಅದರಲ್ಲೇ ಪ್ರೊಜೆಸ್ಟ್ರಾನ್ ಇರುತ್ತೆ, ಈಸಿಯಾಗಿ ಟಿಕ್ ಮಾಡ್ತೀರಾ. ಸೊ ಇದು ಸರಿಯಾದ ಉತ್ತರ. ಮತ್ತೆ The Government of India legalized MTP with some strict regulations in the year. ಸೊ ಇಲ್ಲಿ 2 ಡೇಟ್ಸನ್ನು ನಾನು ಹೇಳಿದ್ದೆ, ಒಂದು 1951, ಇನ್ನೊಂದು 1971, ಮತ್ತೊಂದು 1997. ಏನಿದು? ಇದು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್, ಇದು MTP ಲೀಗಲೈಸ್ ಆಗಿರೋದು, ಇದು RCH ಪ್ರೋಗ್ರಾಮ್. ಏನದು RCH? ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್. ಸೊ ಮ್ಯಾಮ್ ಆನ್ಸರ್ ಮುಂಚೆನೇ ಹೇಳಿಬಿಟ್ರಲ್ಲ ಅಂತ ಅಂದ್ಕೊಳ್ಬೇಡಿ, ಐ ವಾಸ್ ಜಸ್ಟ್ ಟ್ರೈಂಗ್ ಟು ರಿವೈಸ್. ಸೊ ಇಲ್ಲಿ ಆನ್ಸರ್ ಏನು? 1971 ಇದು ಸರಿಯಾದ ಉತ್ತರ. 1951 ಇದೇ ಪ್ರಶ್ನೆನ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಕೇಳಿದರೆ 1951 ಸರಿಯಾದ ಉತ್ತರ. ಇದರಲ್ಲಿ ಇನ್ನೂ ಒಂದು ಪಾರ್ಟ್ ಇದೆ. MTPಯಲ್ಲಿ 2 ಅಮೆಂಡ್ಮೆಂಟ್ಸ್, ರೀಸೆಂಟ್ ಅಮೆಂಡ್ಮೆಂಟ್ಸ್ ಆಯಿತು. ಸೊ ಯಾವ ವರ್ಷದಲ್ಲಿ ಆಯಿತು ಆ ಅಮೆಂಡ್ಮೆಂಟ್ಸ್? ಅದು 2017. ಆ ಅಮೆಂಡ್ಮೆಂಟ್ಸ್ ಆಗಿದ್ದು ಯಾವಾಗ? 2017. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದಾದಂಥ ಟಾಪಿಕ್. ಓಕೆ, ಇನ್ zygote intrafallopian tube transfer, the embryo up to dash stage is transferred into the fallopian tube. ಇದನ್ನು ನಾನು ತುಂಬ ಸಲ ಹೇಳಿದ್ದೀನಿ. ಏನದು? zygote ಡಿವಿಷನ್ ಆಗುತ್ತೆ, ಬ್ಲಾಸ್ಟೋಮಿಯರ್ಸ್ ಫಾರ್ಮ್ ಆಗುತ್ತೆ. ಎಷ್ಟು ಬ್ಲಾಸ್ಟೋಮಿಯರ್ಸ್ ಆದಾಗ ಇಟ್ ಕ್ಯಾನ್ ಗೋ ಇಂಟು fallopian tube? ಸೊ 16 ಬ್ಲಾಸ್ಟೋಮಿಯರ್ಸ್, 8, 32, 2 ಬ್ಲಾಸ್ಟೋಮಿಯರ್ಸ್. ಸೊ ಇಲ್ಲಿ 2 ಕನ್ಫ್ಯೂಷನ್ ಬರುತ್ತೆ. 16, 32 ರೂಲ್ ಔಟ್ ಮಾಡಿಬಿಡ್ತೀರಾ ಡೈರೆಕ್ಟ್, ಮ್ಯಾಮ್ ತುಂಬ ಏನೋ ಎಂಬ್ರಿಯೋ ಡೆವಲಪ್ ಆಗಿಬಿಟ್ಟಿದೆ ಅಂತ. ಬಟ್ ಇಲ್ಲಿ ವಿತಿನ್ 8 ಬ್ಲಾಸ್ಟೋಮಿಯರ್ಸ್ ಅಂತ ನೆನಪಿರುತ್ತೆ ನಿಮಗೆ, ಕರೆಕ್ಟ್? ಇದು ನೆನಪಿರುತ್ತೆ. ಬಟ್ ಇಲ್ಲಿ ಹೊಸ ಕನ್ಫ್ಯೂಷನ್ ಒಂದು ಬರುತ್ತೆ, 2 ಬ್ಲಾಸ್ಟೋಮಿಯರ್ಸ್ ಅಂತ ಕೊಟ್ಟಿದ್ದಾರೆ. 2 ಬ್ಲಾಸ್ಟೋಮಿಯರ್ಸ್ ಅಂದರೆ ಇಟ್ ಈಸ್ ವಿತಿನ್ 8 ಬ್ಲಾಸ್ಟೋಮಿಯರ್ಸ್, ಕರೆಕ್ಟ್? ಸೊ ಆವಾಗ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಇದು 2 ಮಧ್ಯೆ ಯಾವುದು ಸರಿ ಹಾಗಾದರೆ? ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ಅಪ್ ಟು. ಓಕೆ, ಅಪ್ ಟು ಅಂದಾಗ ಯಾವಾಗಲೂ ನಾವು ಮಾತಾಡೋದು ಅಪ್ಪರ್ ಲಿಮಿಟ್, ಅಂದರೆ ಮ್ಯಾಕ್ಸಿಮಮ್ ಈ ಸ್ಟೇಜ್ವರೆಗೂ ಅವರು ಕೇಳಿರೋದು. ಸೊ 2 ಬ್ಲಾಸ್ಟೋಮಿಯರ್ಸ್ ಆಲ್ಸೋ ಇಸ್ ಕರೆಕ್ಟ್, ಬಟ್ ಕ್ವೆಶ್ಚನ್ ಪ್ರಕಾರ ಅಪ್ ಟು ಅಂತ ಕೇಳಿದಾಗ ದಿ ಆನ್ಸರ್ ಹಿಯರ್ ಇಸ್ 8 ಬ್ಲಾಸ್ಟೋಮಿಯರ್ಸ್. ಅರ್ಥ ಆಗ್ತಿದೆಯಾ? ಸೊ ಕ್ವೆಶ್ಚನಲ್ಲೇ ತುಂಬ ಡೀಟೇಲ್ಸ್ ಇರುತ್ತೆ, ಅದನ್ನು ಮತ್ತೊಂದು ಸಲ ಓದಬೇಕು. ಸೊ ಅಪ್ ಟು ಇರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆನ್ಸರ್ ಇಸ್ ಬಿ. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಓಕೆ, ಇನ್ zygote intrafallopian ನೋಡಿದ್ರ ತುಂಬ ಜಿಫ್ಟೆ ಇಷ್ಟ ಎಕ್ಸಾಮಿನರ್ಸ್ಗೆ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗಿಫ್ಟ್. ಸಾರಿ, ಈ ಪಾರ್ಟನ್ನು ಅದು ಎಕ್ಸ್ಟ್ರಾ ಬಂದಿದೆ, ಅದನ್ನು ಕನ್ಸಿಡರ್ ಮಾಡಬೇಡಿ. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗಿಫ್ಟ್. ವಾಟ್ ಈಸ್ ದಟ್? gamete intrafallopian transfer procedure. Zygote is collected from a female donor and transferred to the uterus of the recipient. ಸೊ ಇಲ್ಲಿ ನಾವು ಗ್ಯಾಮೀಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ zygote ಅಂತ ಇದೆ, ಆಪ್ಷನನ್ನು ಓದೋ ಅವಶ್ಯಕತೆಯೂ ಇಲ್ಲ, ಕ್ರಾಸ್. ನೆಕ್ಸ್ಟ್, ಓವಾ ಆರ್ ಕಲೆಕ್ಟೆಡ್ ಫ್ರಮ್ ದ ಫೀಮೇಲ್ ಡೋನರ್ ಆ್ಯಂಡ್ ಆರ್ ಟ್ರಾನ್ಸ್ಫರ್ಡ್ ಟು ದ ಯೂಟ್ರಸ್ ಆಫ್ ದ ರೆಸಿಪಿಯೆಂಟ್. ಓಕೆ, ಓವಾ ಇಸ್ ಕಲೆಕ್ಟೆಡ್ ಫ್ರಮ್ ಅ ಫೀಮೇಲ್ ಡೋನರ್ ಆ್ಯಂಡ್ ಆರ್ ಟ್ರಾನ್ಸ್ಫರ್ಡ್ ಟು ದ ಫೆಲೋಪಿಯನ್ ಟ್ಯೂಬ್ ಟು ಫೆಸಿಲಿಟೇಟ್ zygote formation in the recipient. Zygote is collected. ಸೊ ಇಲ್ಲಿ zygote ಮತ್ತೆ ಬಂತು. ಸೊ ಇದು 2 ಎ ಮತ್ತು ಡಿ ರೂಲ್ ಔಟ್ ಆಯಿತು. ಸೊ ಇಲ್ಲಿ ಏನು ವ್ಯತ್ಯಾಸ ಇದೆ? ಓವಾ ಇಸ್ ಕಲೆಕ್ಟೆಡ್ ಫ್ರಮ್ ಫೀಮೇಲ್ ಡೋನರ್, ಕರೆಕ್ಟ್, ಆ್ಯಂಡ್ ಆರ್ ಟ್ರಾನ್ಸ್ಫರ್ಡ್ ಟು ದ
ಯೂಟ್ರಸ್. ಈಗ ಇಟ್ ಈಸ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಅಥವಾ ಫೆಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್. ಸೊ ಇದರಲ್ಲೇ ಅರ್ಥ ಆಗ್ತಿದೆ ಏನದು ಟ್ರಾನ್ಸ್ಫರ್ ಎಲ್ಲಿಗೆ ಆಗಬೇಕಾಗಿರೋದು, ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ ಟು ದ ಫೆಲೋಪಿಯನ್ ಟ್ಯೂಬ್. ಕೆಲವು ಸಲ ಏನಾಗುತ್ತೆ, ಮ್ಯಾಮ್ ಫೀಮೇಲ್ ಡೋನರ್ ಅಂತ ಯಾಕೆ ಹೇಳ್ತಿದ್ದಾರೆ, ಇಟ್ ಶುಡ್ ಬಿ ದ ಮದರ್ನೋ, ಅವರಿಂದನೇ ಕಲೆಕ್ಟ್ ಮಾಡ್ಕೊಳ್ಬೇಕಲ್ವಾ. ಕೆಲವು ಸಲ ಏನಾಗುತ್ತೆ, ಆ ಫೀಮೇಲಲ್ಲಿ ಎಗ್ ಪ್ರೊಡಕ್ಷನ್ ಆಗ್ತಾನೆ ಇರಲ್ಲ. ಸೊ ಅವಾಗ ಅವರು ಡೋನರನ್ನು ಆಪ್ಟ್ ಮಾಡ್ಕೊಳ್ತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಅದು ಕರೆಕ್ಟ್, ಓವರ್ ಕಲೆಕ್ಟೆಡ್ ಫ್ರಮ್ ದ ಫೀಮೇಲ್ ಡೋನರ್ ಆ್ಯಂಡ್ ಆ ಟ್ರಾನ್ಸ್ಫರ್ ಟು ಎಲ್ಲಿಗೆ, ಫೆಲೋಪಿಯನ್ ಟ್ಯೂಬಾ ಯೂಟ್ರಸ್ಸಾ, ಇಟ್ ಈಸ್ ಫೆಲೋಪಿಯನ್ ಟ್ಯೂಬ್. ಸೊ ಇಲ್ಲಿ ಯಾವುದು ಸರಿ ಉತ್ತರ, ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಸಿ. ಸರಿನಾ, ಮುಂದಕ್ಕೆ ಹೋಗ್ಬೋದಾ? ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿಗೆ ಎಲ್ಲ 5 ವರ್ಷದ PYQsನ ಎಲ್ಲನೂ ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮ್ಮೊಟ್ಟಿಗೆ. ಸರಿಯಾದ ಉತ್ತರ ಯಾವುದು, ಬೇರೆ ಉತ್ತರಗಳು ಯಾಕೆ ತಪ್ಪು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇದರ ಮೇಲೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಆ್ಯಪಲ್ಲಿ ಅಥವಾ ಕಾಮೆಂಟ್ಸಲ್ಲಿ ಹಾಕ್ಬೋದು. ಅದು ಬಿಟ್ಟು ಮ್ಯಾಮ್ ಸ್ಟಡಿ ಮಟೀರಿಯಲ್ ಬೇಕು, ನನಗೆ ಈ ಮೈಂಡ್ ಮ್ಯಾಪ್ ಬೇಕು ರಿವೈಸ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ನಮ್ಮ ಪರೀಕ್ಷೆ ಆ್ಯಪ್ನ ಆಕ್ಸೆಸ್ ಮಾಡ್ಬೋದು ಪರೀಕ್ಷೆ ಆ್ಯಪ್ನಲ್ಲಿ. ಅದಕ್ಕೂ ಮುಂಚೆ ಇದೇ ಥರದ ವೀಡಿಯೋಸ್ ನಿಮಗೆ ಬೇಕು, ನನ್ನೊಟ್ಟಿಗೆ ನಿಮಗೆ ಕಲಿಯೋಕ್ಕೆ ಆಸಕ್ತಿ ಇದೆ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಆದಷ್ಟು ಬೇಗ ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.